ಎಷ್ಟು ಸುಲಭದಲ್ಲಿ ಹೇಳಿಬಿಡ್ತಾರೆ ನಾಳೆ ಅಂತ. ಒಂದು ದಿನಕ್ಕೆ 60 ಗಳಿಗೆ ಉಂಟು, ಕೆಲವು ಕಳೆದೋಯ್ತು, ಉಳಿದದ್ದು ಸಾಕು. ತಲೆಯಲ್ಲಿ ಏನೇನೋ ಯೋಚಿಸಿಕೊಂಡು ನಾನು ಬರ್ತೇನೆ, ಎಬ್ಬ ಇವಳು ತಾಟುವುದು ನನಗೆ. ಅದು ಕೌಸಲ್ಯಮ್ಮನ ದಾಸಿ. ಯಾವತ್ತೂ ನನ್ನನ್ನು ಕಂಡ ಕೂಡಲೇ ಅಕೋ ಮಂತರಮ್ಮ ಬರ್ತಾಳೆ ಮಂತರಮ್ಮ ಬರ್ತಾಳೆ ಅಂತೇಳಿ ಕಂಬದ ಅಡ್ಡದಲ್ಲಿ ಬಂದು ಅಡಗಿ ಕುಳಿತುಕೊಳ್ಳೋಳು. ಇವತ್ತು ನನಗೆ ಮೈ ಒರೆಸಿಕೊಂಡು ಹೋಗ್ತಾಳಲ್ಲ. ಅಮ್ಮ ಕೌಸಲ್ಯಮ್ಮನ ದಾಸಿಗೆ ಇಷ್ಟು ದೊಡ್ಡ ಸಿಗ ಬಂದೋಯ್ತಲ್ವ. ಮುಂದೆ ಬರುವಾಗ ಅಲ್ಲಿ ಕಿಸಿಕ್ಕಂತ ಇನ್ನೊಬ್ಬಳು ಹಲ್ಲು ಬಿಡ್ತಾಳೆ. ಅದು ಸುಮಿತ್ರಮ್ಮನ ದಾಸಿ. ಯಬ್ಬ ನಾನು ಕಣ್ಣು ಹೀಗೆ ಬಿಟ್ಟರೆ ಸಾಕು, ಮುಸ್ಕಿನಡೆಯಲ್ಲಿ ಮಾರಿ ಹೋಗುವವಳು. ಇವರಿಗೆಲ್ಲ ಇಷ್ಟು ದೊಡ್ಡ ಸಿಗೆ ಬರಬೇಕಿದ್ರೆ ಗೊತ್ತಾಯ್ತು. ಸುಮ್ಮನೆ ನಾನು ಕೇಳಿದ್ದೆ ಇದಕ್ಕೆಲ್ಲ ಕಾರಣ. ನಾಳೆ ರಾಮಚಂದ್ರನಿಗೆ ಪಟ್ಟಾಭಿಷೇಕ. ಅಷ್ಟು ಸುಲಭದಲ್ಲಿ ಮಂತರ ಬಿಡುವವಳಲ್ಲ ನಾನು. ಯಾರು? ಕೈಕಮ್ಮನೊಟ್ಟಿಗೆ ನಾನು ಈ ಅಯೋಧ್ಯೆಗೆ ಬಂದವಳು. ಅಶ್ವಪತಿ ಮಹಾರಾಜರು ಮಗಳನ್ನು ಮದುವೆ ಮಾಡಿದ್ದ ದಶರಥನಿಗೆ ಕೊಡುವಾಗ ಜೊತೆಯಲ್ಲೇ ನೀನು ಹೋಗಮ್ಮ, ಮೊದಲಿಂದಲೇ ನೋಡಿಕೊಂಡವಳಲ್ವೋ ಅಂತ ನನ್ನನ್ನು ಕಳಿಸಿಕೊಟ್ಟು. ನನಗೆ ಆಗದವರು ಹೇಳುವುದುಂಟು, ಅದು ಅಲ್ಲಿ ಕೇಕಯದಿಂದ ಕಳಿಸಿಕೊಟ್ಟ ಬಳುವಳಿ ಚೆಂಬು ಅಂತ. ಹೌದು, ಯಾವುದು ಹೆಣ್ಮಕ್ಳೊಟ್ಟಿಗೆ ಕಳಿಸ್ಲಿಕ್ಕೆ ಉಂಟಲ್ಲ, ಹಾಗೆ ಬಂದದ್ದು ಅಂತ. ಅಷ್ಟು ಸುಲಭ ಆದರೆ ಇಷ್ಟು ಲಕ್ಷಣದ ಮುಖ ಇರ್ತದೆ. ನಾನು ಕನ್ನಡಿ ನೋಡುವುದಿಲ್ಲ, ಉಳಿದವರು ಹೇಳ್ತಾರೆ ಮುಖ ಚಂದ ಇಲ್ಲ ಅಂತ. ನಾನು ಚಿಕ್ಕ ಮಗುವಾಗಿದ್ದಾಗಲೇ ಅಶ್ವಪತಿ ಮಹಾರಾಜರಿಗೆ ಕಾಡಿನಲ್ಲಿ ಬಿದ್ದು ಸಿಕ್ಕಿದ ಮಗುವಂತೆ. ಮಹಾರಾಜರಿಗೆ ಒಂದು ಮಗುವನ್ನು ನೋಡಿ ಅದನ್ನು ಎತ್ತಿಕೊಳ್ಳಬೇಕು, ಸಾಕಬೇಕು ಅಂತ ಕಂಡ್ರೆ ಲಕ್ಷಣ ಇತ್ತೋ ಇಲ್ವೋ, ಮತ್ತೆ ಅದನ್ನು ಇನ್ನೊಬ್ಬರ ಹತ್ರ ಕೇಳಬೇಕು ಅಂತೇನು. ಹಾಗೆ ಕೈಕಮ್ಮನೊಟ್ಟಿಗೆ ಬಂದವಳು. ಕೈಕಮ್ಮ ಚಿಕ್ಕ ಶಿಶುವಾಗಿದ್ದಾಗಲೇ ನಾನು ನೋಡಿಕೊಂಡು, ಇಲ್ಲಿ ಬಂದ ಮೇಲೆ ಅವಳಿಗೆ ಮದುವೆ ಆಯಿತು, ಊರು ಒಳ್ಳೇದಾಯಿತು, ಅವಳು ಒಂದು ಮಗುವನ್ನು ಹೆಟ್ಲು. ಆ ಮಗುವನ್ನು ನಾನೇ ನೋಡಿಕೊಂಡವಳು. ಮೊದಲು ನೋಡಿಕೊಂಡದ್ದು ಹುಡುಗಿ ಶಿಶು, ಮತ್ತೆ ನೋಡಿದ್ದು ಹುಡುಗ ಶಿಶು. ಎಷ್ಟು ವ್ಯತ್ಯಾಸ ಉಂಟು ನೋಡಿ. ಅಬ್ಬ 100 ಹುಡುಗರ ಚಾಕರಿ ಮಾಡಬಹುದು, ಒಂದು ಹುಡುಗಿ ಎದ್ದಾಗಲಿಕ್ಕಿಲ್ಲ. ಹೌದು, ತೊಟ್ಟಿಲಿನಲ್ಲಿ ಹೆಣ್ಣು ಶಿಶುವನ್ನು ನೀವು ಮಲಗಿಸಿ, ಅಯ್ಯೋ ಗಳಿಗೆಗೆ 3 ಸಲ ಜುಳು ಜುಳು ಜುಳು, ಈ ಹಳೆ ಬಟ್ಟೆ ತೆಗೆಯುವುದು ಹೊಸ ಬಟ್ಟೆ ಹಾಕೋದು, ಇದುವೇ ಕೆಲಸ ಆಯ್ತಲ್ಲ. ಹುಡುಗರನ್ನು ಸಾಕಲಿಕ್ಕೆ ಏನೂ ಕಷ್ಟ ಇಲ್ಲ. ತೊಟ್ಟಿಲಿನಲ್ಲಿ ಮಲಗಿಸಿ ತೂಗ್ತಾ ಇರೋ ಶುರು, ತೊಟ್ಟಿಂದ ಹೊರಗೆ ನೀರು ಹೊರತು ಅಲ್ಲಿ ಬಟ್ಟೆ ದಂಡಿ ಆಗುವಂಥ ಕೆಲಸವೇ ಇಲ್ಲ. ಹಾಗಾಗಿ ಭರತನನ್ನು ಸಾಕಿದ್ದು ಎಷ್ಟು ಸುಲಭದಲ್ಲಿ ನಾನು ಸಾಕಿದ್ದೇನೆ. ಈ ಕೇಕೈಯನ್ನು ಸಾಕಲಿಕ್ಕೆ ನನಗೆ ಅಷ್ಟು ಕಷ್ಟ ಆಗಿದ್ದು. ಇದನ್ನೆಲ್ಲ ಗ್ರಹಿಸಿಕೊಂಡೇ ನಾನು ಈ ಅಯೋಧ್ಯೆಗೂ ಕೈಕೈಯೊಟ್ಟಿಗೆ ಬಂದೆ. ಕೆಲವು ದಿನ ನನ್ನನ್ನೆಲ್ಲ ತಾಟ್ಲಿಕ್ಕೆ ನೋಡಿದ್ರು ಕೆಲವರು. ತಾಟಿದ್ರೆಲ್ಲ ನಾನು ಸಿಕ್ಕುವವಳು. ಅವಳ ಮುಖ ನೋಡು, ಸಾರ್ವಜನಿಕ ಬಾವಿಯ ಸರ್ಕಾರಿ ಚೆಂಬು. ಹೌದಪ್ಪ, ಸಾರ್ವಜನಿಕ ಬಾವಿ, ಎಲ್ಲರೂ ಕೈ ಹಾಕೋದೆ, ಎಲ್ಲರೂ ರಾಟ ಇಳಿಸುವುದೇ. ಸರ್ಕಾರಿ ಕೊಡಪಾನ ಆದರೆ ತೆಗೆದು ಬಿಸಾಡೋದು, ಅಲ್ಲಿ ಇಲ್ಲಿ ಗುದ್ದಿದ್ರೇನು, ಅದು ಹಾಳಾದರೆ ಇನ್ನೊಂದು ಬರ್ತದೆ ಆಡಳಿತದಿಂದ. ಹಾಗೆ ಮುಖ ನಜ್ಜುಗುಜ್ಜಾದವಳು, ಗೂನು ಬೆನ್ನಿನವಳು, ಯಾವುದೋ ಅಂತೂ ಮುಖ ಲಕ್ಷಣದವಳು ಅಂತ ಹೇಳುವುದನ್ನು
ನಮ್ಮಮ್ಮ ಕೈಕೇಯಿ ಒಪ್ಪಿಕೊಂಡಿದ್ದಾಳೆ, ಅವಳ ಅಪ್ಪನೇ ಒಪ್ಪಿಕೊಂಡಿದ್ದಾರೆ. ಹೀಗೆ ಬಂದು ನನಗೆ ಬಹಳ ಸ್ವಾತಂತ್ರ್ಯ. ಯಾಕಂದರೆ ನಮ್ಮ ಮಹಾರಾಜರಿಗೆ 3 ಹೆಂಡತಿಯರಿದ್ದರು. ನಮ್ಮಮ್ಮನ ಅಂದರೆ ಕೈಕೇಯಿಯ ಮೇಲಿರುವಷ್ಟು ಪ್ರೀತಿ ಮತ್ತು ಯಾರತ್ತೂ ಇಲ್ಲ. ಆ ಪ್ರೀತಿಯದ್ದು ನನಗೂ ಸಿಕ್ಕಿತು. ಈ ಅಯೋಧ್ಯೆಯಲ್ಲಿ ಎಲ್ಲಿಗೆ ಬೇಕಾದರೂ ಹೋಗಬಹುದು, ಏನು ಬೇಕಾದರೂ ಮಾಡಬಹುದು. ನಾನು ಯಾರೂ ನನ್ನನ್ನು ಕೇಳುವವರಿಲ್ಲ. ಇವತ್ತು ಹಾಗೆ ರಾಜಸಭೆಯತ್ತ ಹೋದೆ. ಯಾಕೆಂತ ನನಗೆ ಗೊತ್ತಿದ್ರಲ್ಲೋ ಇನ್ನೊಬ್ಬರ ಹತ್ರ ಹೇಳೋದು. ಆದರೆ ನಾನು ಬಂದರೆ ಯಾಕೆ ಬಂದಿ ಅಂತೇಳಿ ಯಾರೂ ಹೇಳುವವರಿಲ್ಲ. ಸಭೆಯಲ್ಲೇನೋ ಹೇಳಿ ದಶರಥ ಭೂಪತಿಗಳು ಮಂತ್ರಿ ವಸಿಷ್ಠರನ್ನು ಕೂಡಿಕೊಂಡು ಅಂತರಂಗದ ಕೋಣೆಗೆ ಹೋದರು. ನನಗೆ ತಿಳಿಬೇಕು ಅಂತಲ್ಲ, ತಿಳಿದಾಯಿತು. ಓಹೋ, ರಾಮಚಂದ್ರನಿಗೆ ಪಟ್ಟ ಅಂತೆಯೋ. ಈ ಎಲ್ಲ ವಿಷಯ ಹೌದು ಅಂತೇಳಿ ಆದರೆ ನಮ್ಮ ಹುಡುಗಿ ಕೈಕೈಗೆ ಖಂಡಿತ ಇದರಿಂದ ಅಪರಾಧ ಆಗ್ತದೆ, ಅವಳಿಗೆ ಅನ್ಯಾಯ ಆಗ್ತದೆ. ಅದಾಗಲಿಕ್ಕೆ ಬಿಡಬಾರ್ದು. ನನ್ನ ಮಗು ಅವಳು, ನನ್ನ ಮಗು ಭರತ. ಇವರಿಗೆ ಯಾವುದೇ ಅನ್ಯಾಯ ಆಗದ ಹಾಗೆ ನಾನು ತಡೀಲೇಬೇಕು. ಹಾಗೆ ಬರುವಾಗ ದಾರಿಯಲ್ಲಿ ಇವು 2 ಸಿಕ್ಕಿದ್ದು. ಜೊತೆಯಲ್ಲೇ ಕೌಸಲ್ಯಮ್ಮನ ಮನೆ ಅಂಗಳವು ನೋಡಿದೆ, ಸುಮಿತ್ರಮ್ಮನ ಮನೆ ಅಂಗಳವು ನೋಡಿದೆ. ಇನ್ನು ನನಗೆ ತಡೀಲಿಕ್ಕೆ ಆಗುವುದಿಲ್ಲ, ಇದನ್ನು ಕೈಕೇಯಲ್ಲಿ ಹೇಳಲೇಬೇಕು ಅಂತ ಓಡಲಿಕ್ಕೆ ಕೂಡದಿದ್ದರೂ ಓಡಿ ಉಸಿರುಗಟ್ಟಿ ಅವಳ ಅಂತಃಪುರಕ್ಕೆ ಹೋಗ್ತೀನಿ. ಅಮ್ಮ, ಕೈಕಾ 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 ಏನಾಯ್ತೆ? ಉಸಿರು ಮೇಲೆಗಳಿಗೆ ಹೋಗ್ತದೆ. ಒಂದು ಸುಖದಲ್ಲಿ ಮಲಗುವುದಕ್ಕೂ ಬಿಡುವುದಿಲ್ಲ. ಇನ್ನು ಸುಖದಲ್ಲಿ ಮಲಗೋದಿನ ಹತ್ತಿರ ಬಂದಾಗ ಒಂದಷ್ಟು ಪ್ರಾಯ ಕಳೆದ ಮೇಲೆ ಹಾಗೆ ಆಗುದು. ಅವರಿಗೆ ನಿದ್ರೆ ಬರುವುದಿಲ್ಲ, ಉಳಿದವರ ನಿದ್ರೆ ಮಾಡುವುದಕ್ಕೆ ಬಿಡುವುದಿಲ್ಲ. ನಿನಗೆ ಅಂಥದ್ದೇ, ನಿನಗೆ ನಿದ್ರೆ ಬರುವುದಿಲ್ಲ, ನನಗೆ ನಿದ್ರೆ ಬರುವುದಿಲ್ಲ. ಸುಗ್ರಾಸ ಭೋಜನ ಬೇಕಾದಷ್ಟನ್ನು ಉಂಡಿದ್ದೇನೆ, ತಿಂದದ್ದಕ್ಕೆ ಏನು ಕಡಿಮೆ ಇಲ್ಲ. ಮಲಗಿದ್ದೇನೆ, ಇನ್ನೇನು ನಿದ್ರೆ ಕಣ್ಣಿಗೆ ಹತ್ತಿತ್ತು. ಬಂದಿ ಕೈಕಾ ಕೈಕಾ ಕೈ. ಹೌದು, ಎಂಥದ್ದೇ? ನಿನಗೆ ಮಲಗಿದ ಕೂಡಲೇ ನಿದ್ರೆ ಬರ್ತದೋ? ಹೌದು. ಕಣ್ಣು ಅಡ್ಡ ಹೋಗ್ತದೋ? ಹೌದು. ನನಗೆ ಚಿಂತೆ ಇದ್ದರೆ ನಿದ್ರೆ ಬರುವುದಿಲ್ಲ. ಚಿಂತೆ? ಹೌದು. ನಿನಗೆ ಹಿಂದಿಲ್ಲ ಮುಂದಿಲ್ಲ, ನಿನಗೆ ಎಂಥದ್ದೇ ಚಿಂತೆ? ನನಗೆ ಹಿಂದೆ ಇಲ್ಲ ಮುಂದೆ ಇಲ್ಲ, ಹಾಗೆಂತ ಚಿಂತೆ ಉಂಟು. ಯಾಕಂದರೆ ನನ್ನ ಹಿಂದೆ ಅಶ್ವಪತಿ ಮಹಾರಾಜ್ ನಿಮ್ಮಪ್ಪ, ಹೌದು. ನನ್ನ ಮುಂದೆ ನೀನು. ಈಗ ನೋಡು, ಕೇಕಯ್ಯದಲ್ಲಿಯೂ ನೆಮ್ಮದಿಯಲ್ಲಿದ್ದಾರೆ. ಹೌದು. ಇಲ್ಲಿ ನನ್ನಷ್ಟು ಸುಖಿ ಮತ್ತೊಬ್ಬರಿಲ್ಲ. ಮತ್ತೆ ನಿನಗೆ ಚಿಂತೆ ಎಂತದ್ದು? ನೀನು ಸುಖಿ ಅಂತೇಳಿ ಗ್ರಹಿಸಿದ್ದಿ, ನೀನು ಸುಖಿ ಇವತ್ತಿಗೆ ಮುಗಿಯಿತು. ಎಂತದ್ದೇ? ಹೌದು, ಮಾತಾಡ. ಅದಕ್ಕೆ ಹೇಳುದು, ಇಷ್ಟು ಪ್ರಾಯ ಆಯಿತು ಆದರೂ ನೀನು ಬಾಲೆ ಮಂತರ. ನಿನ್ನ ಈ ಅಂತಃಪುರದಲ್ಲಿ ನನಗಿರುವಷ್ಟು ಸ್ವಾತಂತ್ರ್ಯ ಮತ್ತಿನ್ಯಾರಿಗಿದೆಯಾ? ನಿನ್ನನ್ನು ಪ್ರಶ್ನಿಸುವವರೇ ಇಲ್ಲ. ನಾನು ನಿನ್ನನ್ನು ಬಾಲೆ ಅಂತ ಕರೆದದ್ದುಂಟು. ಹೌದು. ಮಗಳೇ ಅಂತ ಕರೆದದ್ದು ಉಂಟು. ಅಮ್ಮ ಅಂತ ಕರೆದದ್ದು ಹೌದೇ. ಏನು ಹೇಳಿದ್ರೆ ನಾನು ಕರೆದ ಕೂಡಲೇ ಓ ಏನೇ ಅಂತೇಳಿ ಹೇಳುವುದು ನೀನು. ಹೌದೇ, ನಿನ್ನಲ್ಲಿ ಅಷ್ಟು ಆಪ್ತತೆ ನನಗೆ. ನೀನು ಬಹಳ ಬಾಲೆ.
ನಿನಗೆ ದೇಹ ಬೆಳೆದಿದೆ ಹೊರತು ನಿನಗೆ ಬುದ್ಧಿ ಬೆಳೀಲಿಲ್ವೇ? ಇದೀಗ ನೀ ಹೊಗಳಿದ್ದ ಆಕ್ಷೇಪಿಸಿದ್ದ? ಅಲ್ಲ, ಹಾ, ಒಳ್ಳೆ ಹುಡುಗಿ, ಹಾ, ಚಂದದ ಹುಡುಗಿ, ಹಾ, ಹಾಗೆ ಅಂತ ಹಾ. ಏನು ಸುಖ ಇಲ್ಲ, ವ್ಯವಸ್ಥೆ ಇಲ್ಲ. ಎಂತದ್ದು ಏನು? ಹಿಡಿ ಹೂ, ಹಾ, ಅದನ್ನು ವ್ಯವಸ್ಥಿತವಾಗಿ ಕಟ್ಟಿದ್ರೆ ಮಾತ್ರ ಅದು ಮಾಲೆ, ಅದು ಹೂಮಾಲೆ ಆಗುತ್ತದೆ. ಹೂ ಮಾಲೆ. ಹಾ. ನಿನ್ನ ಜೀವನ ವ್ಯವಸ್ಥಿತವಾಗಿ ಮುಂದುವರಿತಾ ಹೋಯ್ತು ಅಂತೇಳಿ ಆದ್ರೆ ಹಾ. ಹೂವಿನ ರಾಶಿ ಹೋಗಿ ಹೂ ಮಾಲೆ ಆಗ್ತಿದ್ದೀನಿ. ಇನ್ನು ಆಗುವುದಕ್ಕೆ ಏನುಂಟೆ? ಎಂತ? ಹೂಮಾಲೆಯೇ ಆಗಿದೆ. ಪೂಜೆ ಮಾಡಿ ತೆಗೆದು ಬಿಸಾಡಿದಂತ ನಿರ್ಮಾಲಿನ್ಯದ ಹೂ ಆಗಿ ಹೋಗ್ತೀಯಲ್ಲ. ಯಾರಿಗೆ ಎಂತದ್ದೇ? ನಿನಗೆ ವಿಷಯವೇ ಗೊತ್ತಿಲ್ವೇನೆ? ವಿಷಯ ಗೊತ್ತಿರುವುದಕ್ಕೇನುಂಟ? ಅಯೋಧ್ಯೆಯಲ್ಲಿ ನನಗೆ ತಿಳಿಯದೆ ಹುಲ್ಲು ಕಡ್ಡಿ ಮಿಸುಕಾಡುವುದಿಲ್ಲ. ಹುಲ್ಲು ಕಡ್ಡಿ ಮಿಸುಕಾಡೋದಿಲ್ಲ, ಮನುಷ್ಯರೇನೇನು ಮಾಡಿ ಬಿಡ್ತಾರೆ. ಊರೆಲ್ಲ ಸುದ್ದಿಯಾಗಿದೆ. ಏನು? ಎಂತ ಅನ್ಯಾಯ ಆಗ್ತಾ ಉಂಟು ಅಲ್ಲ. ಲೋಕಕ್ಕೆ ನ್ಯಾಯ ಕೊಡುವ ಪೀಠ ಇದು. ಇಲ್ಲಿ ಎಂತದ್ದೇ ಅನ್ಯಾಯ? ನಾನು ಹಾಗೆ ಅಲ್ವಾ ಧೈರ್ಯದಲ್ಲಿ ಊರು ಸುತ್ತುವುದು. ಇಲ್ಲಿ ಅನ್ಯಾಯ ಆಗ್ಲಿಕ್ಕಿಲ್ಲ. ಇಲ್ಲವೇ ಇಲ್ಲ. ನನ್ನನ್ನು ಯಾರೂ ಕೇಳುವವರಿಲ್ಲ. ನಿನ್ನಂತವಳಿಗೆ ನ್ಯಾಯ ಸಿಕ್ಕಿದೆ ಸಾಕೇತದಲ್ಲಿ. ಯೋಚನೆ ಮಾಡು ನೀನು. ಹೌದು, ಹಾಗೆ ಹೊರಟಿದ್ದೆ ನಾನು. ಹಾ, ಎಲ್ಲಿಗೆ ಅಂತ ನನಗೆ ಗೊತ್ತಿಲ್ಲ. ಅಂಥವರಿಗೆ ಊರು ಸುತ್ತುವುದು ಅಂತ ನಿನಗೆ ಹಾಗೆ. ನಿನಗೆ ಇಲ್ಲಿ ಇರು ಅಂತ ಹೇಳಿದ್ರೆ ಆಗುವುದಿಲ್ಲ. ಒಂದೇ ಕಡೆಯಲ್ಲಿ ಇರುವುದಕ್ಕೆ ನಿನಗೆ ಅಭ್ಯಾಸವೂ ಇಲ್ಲ. ನಿನ್ನೊಟ್ಟಿಗೆ ಇದ್ದ ಕೂಡಲೇ ಪೇಟೆಗೆ ಹೋಗುವಂತ ಕಾಣುದು. ಹಾ, ಪೇಟೆಗೆ ಹೋದ ಕೂಡಲೇ ಹುಡುಗಿ ಏನು ಮಾಡ್ತಾಳೋ ಅಂತ ನಿನ್ನ ತಲೆ ವಿಷಯ ಆಗುದು ನನಗೆ. ಹಾ ಹಾ ಹಾ, ನೀ ಹಾಗೆ ಬಂದ ಕೂಡಲೇ ಹಾಗೆ ಹೇಳು. ಪೇಟೆ ಸುತ್ತಿಯೇ ಬಂದದ್ದು ನಾನು. ಸುತ್ತಿದ್ಯೋ? ಸುತ್ತಿದ್ದು ಮಾತ್ರ. ಹಾ. ಇವತ್ತು ರಾಜ್ಯಸಭೆಯಲ್ಲಿ ಏನು ವಿಶೇಷ ಅಂತ ಅತ್ತ ಹೋದೆ. ನನಗೇನು ಕೆಲಸ ಇಲ್ಲ. ರಾಜ್ಯಸಭೆಯಲ್ಲಿ ನಿನಗೇನು ಕೆಲಸ? ರಾಜ್ಯಸಭೆಯಲ್ಲಿ ನನಗೇನು ಕೆಲಸ? ಪ್ರಭುಗಳು ಎಲ್ಲ ಮಾತಾಡಿದ್ರು. ಆಮೇಲೆ ಮತ್ತೆ ಬಹುತೇಕ ಚರ್ಚಿಸಿದ್ರು ನಿನಗೆ ಅರ್ಥ ಆಗೋದಿಲ್ಲ. ಅವರು ಹೇಳಿದ್ದೆಲ್ಲ ಅರ್ಥ ಆಗ್ಲಿಕ್ಕಿಲ್ಲ. ಮತ್ತೆ ಗಟ್ಟಿಯಾಗಿ ಮಾತಾಡಿದ್ದು ನನಗೆ ಕೇಳುವುದೂ ಇಲ್ಲ. ಇತ್ತೀಚೆಗೆ ಕಿವಿ ಸ್ವಲ್ಪ ಅಲ್ಲ, ಕೇಳಬಾರದು ಅಂತ ಆಡಿದ್ದು ಕೇಳ್ತದೆ ನಿನಗೆ. ಹೌದು 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 ಹೌದು. ಹಾಗೆ ಮಾತಾಡಿ ಮಾತಾಡಿ ಒಂದು ಮುದುಕರ ಸಮ್ಮೇಳನ ಮಾಡ್ಲಿಕ್ಕೆ ಹೊರಟರು. ಎಲ್ಲಿ? ಹೌದು, ಅಲ್ಲಿ ಸಭೆಯಿಂದ ಆ ಕಡೆಯಲ್ಲಿ ಒಂದು ಅಂತರಂಗ ಭವನ ಅಂತ ಏನೋ ಇದೆಯಲ್ಲ. ಹೌದು, ಮಂತ್ರಾಗಾರ. ಹೌದು, ಮಂತ್ರಾಗಾರ. ಅಲ್ಲಿಗೆ ವಸಿಷ್ಠರನ್ನು ಕರೆದರು ಯಜಮಾನರು. ಹಾ, ನಮ್ಮ ಕುಲಪುರೋಹಿತರು. ಯಾವ ಕಾಲದ ಹಳೆ ತಲೆದು, ತಲೆ ಕೂದಲು ಗಡ್ಡ ಎಲ್ಲ ಬೆಳ್ಳಗಾಗಿದೆ. ಒಂದು ಮುದುಕ. ಈಗಿನ ಎಳೆ ತಲೆಗಳು ಬೆಳೀತಾ ಇರುವುದು ಹಳೆ ತಲೆಯ ರಕ್ಷಣೆಯಲ್ಲಿ. ಇರ್ಲಿ. ಇನ್ನೊಂದು ಆ ಸುಮಂತ್ರರು, ಮಹಾಮಂತ್ರಿಗಳು. ಮಂತ್ರಿಗಳಲ್ಲಿ ದಿಗ್ಗಜ ಸದೃಶರು, ಬುದ್ಧಿವಂತರು. ಅಂದ್ರೆ ಅವರು ಪ್ರಧಾನಮಂತ್ರಿ. ಅಂದ್ರೆ ಸದ್ಯಕ್ಕಂತೂ ಅವರು ಹೋಗುವಂತಾಜಿಲ್ಲ. ಅವರೇ ಇನ್ನೂ ಕೂಡ ಅವರು ಪ್ರಧಾನರಾಗಿ ಇರಬೇಕು ಅಂತಲೇ ನಮ್ಮ ಅಪೇಕ್ಷೆ. ಅಂತೂ ಎರಡು ಮುದುಕರು ಕೂಡ. ನಾನು ಹೇಳಬಾರ್ದು, ನಿಮ್ಮ ಯಜಮಾನರು ಮುದುಕನೇ. ನೀ ಸುಮ್ಮನಿರೇ. ಇಲ್ಲಿ ಯಾರು ಇಲ್ಲದೆ ಇದ್ದದ್ರಿಂದ ಸುಮ್ಮನಿದ್ದೇನೆ. ಅಲ್ಲದೆ ಹೋದ್ರೆ ನಾನೇನಾಗುತ್ತೇನೆ? ನಾನು ಮುದುಕೆ ಆಗುದಿಲ್ಲ. ಹಾಗೆ ಹೇಳಿ 3 ಜನ ಅಲ್ಲಿಗೆ ಒಳಗೆ ಹೋದ್ರು. ಮಂತ್ರಿಗಳು, ಕುಲಪುರೋಹಿತರು ಹಾಗೂ ನನ್ನವರು. ಹೌದು. ಯಾವುದೋ ರಾಜಕಾರಣ ಇದ್ದಿತ್ತು. ನಿನಗೆ ಯಾಕೆ ಅದೆಲ್ಲ? ಅಲ್ಲ, ನನಗೆ ಯಾಕೆ ಆದ್ರೆ ನನ್ನ ಕಾಲತ್ಲಾಗಿ ಹೇಳ್ಕೊಂಡು ಹೋಯ್ತು. ಹಾ, ನಿನಗೆ ಸ್ವಲ್ಪ ಇನ್ನೊಬ್ಬರದರಲ್ಲಿ ಕುತೂಹಲ ಹೆಚ್ಚಲ್ವ? ಅಲ್ಲ, ನೋಡುವ ಅಂತ ಅಷ್ಟೇ. ಹಾ ಹಾ ಹಾ. ಅವಾಗ ಅವ್ರು ಬಾಗಿಲು ಹಾಕಬೇಕಾ? ಹೌದು. ಸುಳ್ಳು ಹೇಳಬಾರ್ದು. ಅಯೋಧ್ಯೆಯಲ್ಲಿ ಅಂಥದ್ದೊಂದು ಪರಿಪಾಠವೇ ಇಲ್ಲ. ಮಂತ್ರಾಗಾರದಲ್ಲಿಯೂ ಚರ್ಚಿಸಬಹುದಾದ್ದು ಲೋಕಾಂತವೇ, ಏಕಾಂತ ಅಂತ ಇಲ್ಲವೇ ಇಲ್ಲ ನಮ್ಮಲ್ಲಿ. ಅಲ್ಲಿ ಮೆಲ್ಲ ಹೋದೆ ನಾನು. ಅಲ್ಲಿ ಹೋಗಿ ನನಗೇನು ಕೆಲಸ ಇಲ್ಲ, ದಾಟಿ ಬರುವವಳು ನಾನು. ಮೆಲ್ಲ ನನ್ನ ಕಿವಿ ಗೋಡೆ ಹತ್ರಕ್ಕೆ ಹೋಯ್ತು. ಅಲ್ಲಿಗೆ ಹೋದದ್ದು ನೀನಲ್ಲ, ಕಾಲು. ಹಾ, ಗೋಡೆಗೆ ಹೋದದ್ದು ಕಿವಿ ನೀನಲ್ಲ. ನಾನಲ್ಲ. ಎಷ್ಟು ಸುಲಭಗೆ ನೀನು. ನನಗೆ ಗುಟ್ಟಿನಲ್ಲಿ ಮಾತಾಡೋದು ಸರಿ ಕೇಳ್ತದೆ ಅಲ್ವಾ? ಬೊಬ್ಬೆ ಹಾಕಿದ್ರೆ ಕೇಳುವುದಿಲ್ಲ. ಅವರವರೇ ಮಾತಾಡಿಕೊಂಡು ಯಾವ ತೀರ್ಮಾನಕ್ಕೆ ಬಂದ್ರು ಗೊತ್ತುಂಟ? ಅಂದ್ರೆ ಒಂದು ನಿರ್ಣಯಕ್ಕೆ. ನನ್ನ ವಿಷಯ ಅವರಿಗೆ ಯಾಕೆ, ಮತ್ತೆ ಈ ಊರಿನ ವಿಷಯ ಮಾತಾಡ್ತಾ ಇದ್ರು. ಒಂದು ವಿಷಯ ನನಗೆ ಸರಿ ಕೇಳಿದೆ. ಏನೇ ಅದು? ಕಡು ವೃದ್ಧನಾದೆ. ಇವತ್ತು ಗೊತ್ತಾಯ್ತು ನಿಮ್ಮ ಯಜಮಾನರಿಗೆ ತಾನು ಮುದುಕದ್ದು. ನನಗೆ ಮೊದಲೇ ಗೊತ್ತಿತ್ತು. ನಿನಗೆ ಗುಟ್ಟು ಹೇಳ್ತೇನೆ, ನಿತ್ಯವೂ ನನ್ನ ಅಂತಃಪುರದಲ್ಲಿ ಅದನ್ನೇ ಹೇಳುದವರು. ಮುದುಕನಾಗಿದ್ದೇನೆ. ನಿನ್ನನ್ನು ಕಾಣುವಾಗ ನನಗೆ ಯೌವನ ತುಂಬುತ್ತದೆ, ನೀ ನನ್ನ ಯೌವನ ಅಂತ ಹೊಗಳುವುದು ನನ್ನನ್ನು. ಅಂದ್ರೆ ಮತ್ತೆ ಅವರಿಬ್ರು ಮುದುಕರಾದ ಕಾರಣ ಇವರಿಗೆ ಕಡು ವೃದ್ಧನಾದೆ ಅಂತ ಗೊತ್ತಾಯ್ತು. ಹಾಗೆ ಒಂದು ಸಾಮರಸ್ಯ ಇದ್ದಿತ್ತು ಬಿಡು. ಮತ್ತೆ ಹೇಳಿದ್ರು, ಇಷ್ಟು ದಿವಸ ಮರ್ಯಾದೆಯಲ್ಲಿ ರಾಜ್ಯವನ್ನು ಆಳಿದ್ದೇನೆ, ಸತ್ಯ, ಇನ್ನು ಮರ್ಯಾದೆಯಲ್ಲಿ ಹಸ್ತಾಂತರಗೊಳಿಸಬೇಕು ಅಂತ. ಅವರು ಅಧಿಕಾರವನ್ನು ಸಮ್ರಾಟನಾಗಿ ಆಳ್ತಾ ಇದ್ದವರು ಬಿಟ್ಟು ಕೊಡ್ತೇನೆ. ಹೌದು, ಒಳ್ಳೆ ಹೆಸರಿರುವಾಗಲೇ ಬಿಟ್ಟು ಹೋಗಬೇಕು ಅಂತಂತೆ ಅವರಿಗೆ. ಅಧಿಕಾರ ಬಿಡಬೇಕು ಅಂತ, ಮತ್ತೆ ಎಲ್ಲಿಗೂ ಹೋಗೋದಿಲ್ಲ ಅವರು. ಸರಿ. ಆದ್ರೆ ಏನು ಹೇಳಿದ್ರು ಗೊತ್ತುಂಟ? ನೀತಿ, ಸತ್ಯ, ನ್ಯಾಯ, ಧರ್ಮ ಎಲ್ಲದಕ್ಕೂ ಎಳ್ಳು ನೀರು ಕೊಟ್ಟ ಹಾಗೆ ಅವರು ಹೇಳಿದ್ದು.
ಹೌದು. ನೀನು ಹೇಳುವಾಗ ಯಾವುದನ್ನು ಎತ್ತರಿಸಿ ಹೇಳ್ತೀನಿ ಅಂತ ಹೇಳಿದ್ರೆ ಎಲ್ಲದಕ್ಕೆ ಎಳ್ಳು ನೀರು ಕೊಟ್ಟ ಹಾಗೆ ನಾಳೆಗೆ ಒಂದು ವ್ಯವಸ್ಥೆ ಆಗಿದೆ ಅಧಿಕಾರ ಹಸ್ತಾಂತರ ಮಾಡ್ಲಿಕ್ಕೆ. ಯಾವ್ಯಾವಾಗ ಅಲ್ಲ, ಮುಹೂರ್ತ ನಿಶ್ಚಯ. ಮುಹೂರ್ತವು ನಾಳೆ. ಅದು ಯಾರಿಗೆ? ಸಂಪೂರ್ಣ ಅನ್ಯಾಯ. ರಾಮನಿಗೆ. ಇದು ಯಾವ ನೀತಿಯೇ? ಯಾರಿಗೆ? ರಾಮನಿಗೆ ಅಧಿಕಾರ. ಕೇಳಿದ್ಯೋ? ಹೌದು. ಮಂಥರಾ ಒಳಿತು ಮಂತರ ಏನೇ ನಿಲ್ಲುವುದಕ್ಕಾಗುತ್ತಾ ಇಲ್ಲ ನನಗೆ. ಇನ್ನು ನೀವು ನಿಲ್ಲಿಗೆ ಸಾಧ್ಯ ಇಲ್ಲ. ವೇಗವಾಗಿ ಬರುವುದಕ್ಕೆ ಸಾಧ್ಯ ಆಗಲಿಲ್ವೇನೆ ನಿನಗೆ? ಉಸಿರು ಬಿಡುತ್ತಾ ಇಷ್ಟು ನಿಧಾನಕ್ಕೆ ಬಂದು ಇದನ್ನು ಹೇಳುವುದಾ? ಇಷ್ಟು ಹೇಗ ಉಸಿರು ಕಟ್ಟಿ ಬಂದದ್ದು ನಾನು? ಎಷ್ಟು ಪ್ರಮುಖವಾದ ವಿಷಯ, ಸುದ್ದಿಯನ್ನು ಹೊತ್ತು ತಂದವಳು ನೀನು. ಹೌದು. ಆಹಾ, ನನ್ನ ನಿರೀಕ್ಷೆಗೆ ಮಿಕ್ಕಿ ಮೀರಿದಂತಹ ವರ್ತಮಾನ. ತ್ರಷೆಯಾದ ವ್ಯಕ್ತಿಯೊಬ್ಬ ನೀರಿಗಾಗಿ ಹಂಬಲಿಸ್ತಾ ಇರ್ತಾನೆ. ಆ ಹೊತ್ತಿನಲ್ಲಿ ಮಧುಮಿಶ್ರಿತವಾದ ಮಧುರವಾದ ಹಾಲನ್ನವನಿಗೆ ಕೊಟ್ರೆ ಎಂತ ಆಪ್ಯಾಯಮಾನವಾದ ಅನುಭೂತಿಯನ್ನು ಹೊಂದುತ್ತಾನೋ ಅಂತಹ ಸೌಖ್ಯವನ್ನು ಕೊಡಬಹುದಾದ ಕರ್ಣಾನಂದಕರವಾದ ವರ್ತಮಾನ. ನಿನಗೊಂದು ವ್ಯತ್ಯಾಸ ಗೊತ್ತಾ? ಏನು? ಕೆಲವು ಒಳ್ಳೇದಾಗುತ್ತದೆ, ಚಂದ ಆಗುವುದಿಲ್ಲ. ಕೆಲವು ಚಂದವೇ ಒಳ್ಳೇದಾಗುವುದಿಲ್ಲ. ಹೌದು. ಚಂದವಾದದ್ದೆಲ್ಲ ಒಳಿತಾಗಬೇಕು ಅಂತಿಲ್ಲ, ಒಳಿತು ಚಂದವೇ ಆಗಿರಬೇಕು ಅಂತಿಲ್ಲ. ಅಂಕುಡೊಂಕಾದಂತಹ ಚಂದನ ವೃಕ್ಷ ಅದು ಒಳ್ಳೆಯದ್ದೇ, ಚಂದವು ಅಂತ ಪ್ರಶ್ನಿಸಿದ್ರೆ ಅಲ್ಲ. ಕೆಲವು ನೋಡುವುದಕ್ಕೆ ಚಂದ ಆದರೆ ವಿಷಯುಕ್ತವಾಗಿರ್ತದೆ, ಅದು ಒಳ್ಳೆಯದಲ್ಲ. ನೀ ಹೇಳಿದ ಮಾತು ಒಳಿತೂ ಹೌದು, ಚಂದವೂ ಹೌದು. ಅಯ್ಯೋ, ಒಂದು ಸಣ್ಣ ದೋಷ ಕಂಡಿತು, ಅದನ್ನು ಬಿಟ್ಟೆ. ಯಾವುದಪ್ಪ? ನಿನಗೆ ಚಂದ ಮಾಡಿ ಹೇಳುವುದಕ್ಕೆ ಬರುವುದಿಲ್ಲ, ಅದನ್ನು ಬಿಟ್ಟಿದ್ದೇನೆ. ಅದೊಂದು ಗೌಣ, ಅದೊಂದು ದೊಡ್ಡ ವಿಷಯವೇ ಅಲ್ಲ. ಇಷ್ಟು ಒಳ್ಳೆಯದನ್ನು ಸೊಗಸಾಗಿ ಕಾವ್ಯವಾಗಿ ಹೇಳಬಹುದಿತ್ತು, ನಿನಗೆ ಹೇಳುವುದಕ್ಕೆ ಬರುವುದಿಲ್ಲ. ಅಯ್ಯೋ, ಯಾವುದೋ ಆಕಾಶ ತಲೆಯ ಮೇಲೆ ಬಿದ್ದ ಹಾಗೆ ಕೈಕಾ ಹಾಗಾಯಿತು, ಕೈಕಾ ಹೀಗಾಯಿತು, ಏಳು ಉಸಿರು ಬಿಡುತ್ತಾ ಆಡಿದ ಮಾತು. ಇದನ್ನು ಇಷ್ಟು ಸಂತಸದ ವಾರ್ತೆ ನಾಡುವುದಕ್ಕೆ ಅಷ್ಟು ಅಪಾಪಿಸಿದ್ದೇನೆ. ನಿಲ್ಲಬೇಡ, ಹೇಳಿಲ್ಲಿಂದ ಈ ಕ್ಷಣವೇ ಹೇಳಬೇಕು. ಎದ್ದು ಎದ್ದು ಈಗ ನನಗೆ ನಮ್ಮ ರಾಮನ ಪಟ್ಟಾಭಿಷೇಕ. ಓ, ನಿನ್ನ ರಾಮ, ಕಂದ ರಾಮ, ಆನಂದ ರಾಮ, ನನ್ನ ಮಗ. ನನ್ನ ಮಗನ ಪಟ್ಟಾಭಿಷೇಕ ಆಗುವಾಗ ನಾನು ಎಷ್ಟು ಸಂಭ್ರಮದಿಂದ ಓಡಾಡಬೇಕು. ಶೃಂಗಾರವಾಗಿ ರಾಜಬೀದಿಯಲ್ಲಿ ರಾಮಭದ್ರ ಬರುವಾಗ ಒಂದು ಸೀರೆ, ಬಂದು ಮುಹೂರ್ತಕ್ಕೆ ವೇದಿಯನ್ನೇರುವಾಗ ಒಂದು ಸೀರೆ, ಪನ್ನೀರ ಶೇಚನಾದಿಗಳಾಗಿ ತೀರ್ಥಸ್ನಾನವಾಗಿ ಮಂಗಳ ಮಂತ್ರಾಕ್ಷತೆ ಆಗುತ್ತದೆ ಅವನಿಗೆ, ಆಗ ಮತ್ತೊಂದು ಸೀರೆ,
ವೈಭವೋಪೇತವಾಗಿ ನೆತ್ತಿಯ ಮೇಲೆ ಮುತ್ತಿನ ಮುಕುಟವನ್ನು ಇಡುತ್ತಾರೆ. ಆಗ ಅದೇ ಬಣ್ಣದ ಸೀರೆ ಆಗಬೇಕು. ಅದಾದ ಮೇಲೆ ಮಂಗಳಾರತಿ, ಆಗ ಮತ್ತೊಂದು ಸೀರೆ. ಮತ್ತೆ ನಿರ್ಗಮಿಸುವ ಕಾಲದಲ್ಲಿ ಆಗ ಒಂದು ನೀನು ಅನಿವಾರ್ಯವಾಗಿ ಮಾಡಲೇಬೇಕು. ಸೀತೆಯ ಸೀರೆಯು ನನ್ನ ಸೀರೆ ಒಂದೇ ಬಣ್ಣದಾಗಬೇಕು. ನೀನು ಇದೆಲ್ಲ ವ್ಯವಸ್ಥೆ ಮಾಡಿದ್ರೆ ಕ್ಷಣದಲ್ಲಿ ಮಾಡಬೇಕು. ಸೀರೆಗೆ ಒಪ್ಪುವಂತಹ ಆಭರಣಗಳು, ಅಂದುಗೆಗಳು ಎಲ್ಲವನ್ನು ಸಿದ್ಧ ಮಾಡಬೇಕು. ನಿನಗೆ ಮೆಚ್ಚಿ ಈಗ ಮೈ ಮೇಲೆ ಉಂಟಲ್ಲ, ಇದೆಲ್ಲವನ್ನು ಎತ್ತಿ ಎತ್ತಿ ನಿನಗೇ ಕೊಡ್ತೇನೆ. ಇದೆಲ್ಲ ನಿನಗೆ. ಎಷ್ಟು ದಿವಸದಿಂದ ಕಾಯ್ತಾ ಇದ್ದ ಸನ್ನಿವೇಶ. ನಾನು ಅಂತೇನೆ ನೀ ಬರುವಾಗ ಸುಮ್ಮನೆ ನಮ್ಮ ಅರಮನೆಯಲ್ಲಿದ್ದ ಕಂಬವನ್ನು ಪ್ರಶ್ನಿಸಿದ್ರೆ ಸಾಕಾಗುತ್ತಿತ್ತು. ಸಮ್ರಾಟ ಚಕ್ರವರ್ತಿ ದಶರಥ ಭೂಪತಿಗಳು ಅಧಿಕಾರವನ್ನು ಬಿಡುವುದು ಅಂತ ನಿರ್ಣಯ ಮಾಡಿದ್ದಾರಂತೆ. ಹೌದು, ಹೇಗೆ ಅಂತ ಮುಂದೆ ಗೊತ್ತಿಲ್ಲ ಅಂತ ನೀ ಕೇಳುತ್ತಿದ್ರೆ ಕಂಬ ಬಾಯ್ದೆರೆದಾಡ್ತಾ ಇತ್ತು. ಸೂರ್ಯವಂಶಕ್ಕೆ ಸಮರ್ಥನೆನಿಸಿಕೊಂಡವನು ರಾಮನಿದ್ದಾನೆ, ರಾಮನೇ ರಾಜಾರಾಮನಾಗುವುದು ನಮಗೆ ವಿದಿತ ಅಂತ ಕಂಬಗಳು ಆಡುತ್ತಾ ಇತ್ತು. ಎಂತಹ ವರ್ತಮಾನ. ನೀನು ಉಳಿದ ಸಿದ್ಧತೆಗಳೆಲ್ಲ ಆಗಬೇಕು. ಸುಮ್ಮನೆ ನಾನು ನಿನ್ನನ್ನು ಬಾಲೆ ಅಂತ ಹೇಳುವುದು. ಇಂಥದ್ದು ಅಧಿಕಾರ ಹಸ್ತಾಂತರ ಅಂದರೆ ಯಾವುದೋ ಗ್ರಾಮದ ಗ್ರಾಮಣಿ ಅಧಿಕಾರ ಅಲ್ಲ. ಸಾಕೇತದ ಸರ್ವ ಅಧಿಕಾರವನ್ನು ಬಿಟ್ಟುಕೊಡುವುದೇ ನನಗೆ ಗೊತ್ತಿಲ್ವ? ಯಾವುದೋ ದೇವಸ್ಥಾನದ ಮುಕ್ತೇಸರಿಕೆ ಅಲ್ಲ, ಊರಿನ ಗುರಿಕಾರ್ತಿಗೆ ಅಲ್ಲ. ಅದೆಲ್ಲ ನಿನ್ನಂತವರಿಗಾಯಿತು. ನಮ್ಮದೇನಿದ್ರು ಇಕ್ಷ್ವಾಕು ವಂಶದ ಭೂಪಾಲ. ಅದರಿಂದ ರಾಮ ಪಡೆಯುವುದೆಂತದ್ದು? ಇಡೀ ಧಾರಣಿ ಅಧಿಪತಿ ಎಳಸು ಅಂದ್ರೆ ಬರೇ ಎಳಸು. ನೀನು ಹೊರಡು. ನೀನೀಗ ಮೊದಲು ರಾಮಚಂದ್ರನ ಆನಂದವನ್ನು ನೋಡ್ಬೇಕು. ನಮ್ಮ ರಾಮ, ನೀನು ಅದನ್ನು ಸೇರಿಸುವುದಕ್ಕೆ ನಿನಗೆ ಸುಮ್ಮನೆ ಕೂತ್ಕೊಳ್ಳಿ. ನೀವು 3 ಜನರು ಹೇಳುದು ಹಾಗೆ ನಮ್ಮ ರಾಮ ನಮ್ಮ ರಾಮ ಅಂತ. ಬೇಡ, ನಿನಗೆ ಗೊಂದಲ ತಪ್ಪಿಸುವುದಕ್ಕೆ ಹೇಳ್ತೇನೆ. ನನ್ನ ರಾಮ, ಅವ ರಾಮಚಂದ್ರ ಆದದ್ದು ನನ್ನಿಂದಾಗಿ. ಎಂಥದ್ದು? ಹೌದು, ಅವ ಚಿಕ್ಕ ಹುಡುಗ ಇದ್ದಾಗಲೇ ಎಂಥ ಹಠಮಾರಿ ಅಂತ ನನಗೆ ಗೊತ್ತಿದ್ದಷ್ಟು ನಿಮಗೆ ಗೊತ್ತುಂಟ. ನೀನು ಆಡಿಸ್ತಾ ಇದ್ದವಳಲ್ವ? ಹೌದು. ಒಂದು ದಿವಸ ಆಕಾಶದಲ್ಲಿರುವಂತಹ ಚಂದ್ರನನ್ನು ನೋಡಿ ನನಗೆ ಚಂದ್ರ ಬೇಕು ಚಂದ್ರ ಬೇಕು ಅಂತ ಹೇಳಿದಾಗ ನೀವು 3 ಜನ ತಾಯಿಗಳು ಹಗ್ಗನ ಕತೆಕೊಳ್ಬೇಕಿತ್ತು. ನಮಗೆ ತಲೆ ಕೆಳಗಾಗಿತ್ತೆ. ಸಮಾಧಾನ ಮಾಡುವುದು ಹೇಗೆ? ಅವ ಹಠ ಹಿಡಿದ್ರೆ ಆವಾಗಲೇ ಸಣ್ಣ ಪ್ರಾಯದಲ್ಲಿ ಸಾಧಾರಣದ ಹುಡುಗ ಅಲ್ಲ. ನಗುವ ಭರತನನ್ನು ಕೆಳಗಿರಿಸಿ ಅವನನ್ನು ಎತ್ತಿ ರಮಿಸ್ತಾ ಇದ್ದವಳು ನಾನು. ಹೌದು, ಅಲ್ಲಿದ್ದಂತ ಪರಿಚಾರಕಿಯವರು ಕೂಡ ದೊಡ್ಡ ದೊಡ್ಡ ಕೋಲಿಗೆ ಎಟಕುವುದಿಲ್ಲ ಮಗ. ಮತ್ತೊಬ್ಬರು ನಿನಗೆ ಬೇರೆ ಚಂದ್ರ ನಾಳೆ ಕೊಡುವ, ಈಗ ಚೆಂಡು ಕೊಡ್ತೇನೆ, ಬೊಂಬೆ ಕೊಡ್ತೇನೆ ಏನಂದ್ರೆ ಕೇಳಿದ ನಾವು ಯಾವುದಕ್ಕೂ ಒಪ್ಪಲಿಲ್ಲ. ನಾನಲ್ವ ಒಂದು ತಟ್ಟೆಯಲ್ಲಿ ತುಂಬ ಹಾಲನ್ನು ಕೊಟ್ಟು ಅದರಲ್ಲಿ ಚಂದ್ರನ ಪ್ರತಿಬಿಂಬವನ್ನು ತೋರಿಸಿ ಕುಡಿಮಗ ಅಂತ ಅವ ಕುಡಿದ ಈಗ ಚಂದ್ರ ನಿನ್ನ ಹೊಟ್ಟೆಯಲ್ಲಿದ್ದಾರೆ. ಅವನನ್ನು ಮಂಗ ಮಾಡಿದ್ದು ನಾನಲ್ವ? ಅಲ್ಲ, ನೀ ಯಾರನ್ನು ಮಾಡಿ
ಆಮೇಲೆ ಅವ ಅಳುವುದನ್ನು ನಿಲ್ಲಿಸಿದ್ದು. ಆಮೇಲೆ ಅವ ರಾಮಚಂದ್ರ ಆದದ್ದು. ಅವನ ಹೊಟ್ಟೆ ಒಳಗೆ ನಾನು ಚಂದ್ರ ತುಂಬಿಸಿದ. ಓಹೋ, ಚಂದ್ರನಿರುವ ಹಾಲನ್ನು ರಾಮನ ಹೊಟ್ಟೆಯಲ್ಲಿ ತುಂಬಿಸಿ ಅವ ರಾಮಚಂದ್ರ ಆದದ್ದು. ಮತ್ತೆ ಉಳಿದವರು ಏನು ಬೇಕಾದ್ರೆ ವ್ಯಾಖ್ಯಾನ ಕೊಡ್ಲಿ, ನಾನು ಹೇಳುದು ಹಾಗೆ. ಅಲ್ಲ, ನನಗೆ ಆದೀತಪ್ಪ, ನಾವಿಬ್ಬರೇ ಇರುವುದಲ್ವಾ, ನಿನ್ನ ವ್ಯಾಖ್ಯಾನ ಒಪ್ಪುವ. ಅಂಥ ರಾಮಚಂದ್ರನಿಗೆ ಕೊಡುವುದು ಅಯೋಧ್ಯೆ ಆಧಿಪತ್ಯ. ಸರಿ ಉಂಟು. ಸೂರ್ಯವಂಶಕ್ಕೆ ಪ್ರತಿಚಂದ್ರ. ಅಯೋಧ್ಯೆಯ ಬಗ್ಗೆ ವರ್ಣನೆ ನಿಮ್ಮ ಅಪ್ಪ ಕೊಡ್ತಾ ಇದ್ದಾಗ ಕಿವಿ ಕೊಟ್ಟು ಕೇಳಿದವಳನ್ನ, ಕೇವಲ ಈ ಕೋಸಲ ಎಂಬ ನಾಡಿನ ಅಧಿಕಾರ ಅಲ್ಲ, ಈ ನವಖಂಡಗಳು ಕೂಡ ಇದರ ಅಧಿಕಾರಕ್ಕೆ ಒಳಪಡುತ್ತದೆ. ಹೌದೇ? ಹಾಗಾಗಿ ಜಗತ್ತಿನ ಪೂರ್ಣಾಧಿಕಾರ ಹೌದೇ, ಧರಣಿ ಅಧಿಪತ್ಯ ರಾಮಚಂದ್ರಗೆ. ಸರಿ ಉಂಟು, ನೀನು ಹೆಮ್ಮೆ ಪಡಬೇಕು. ಅದಾದ್ರೆ ಏನಾದೀತು ಅಂತ ನೀನು ಯೋಚಿಸಿದ್ಯಾ? ಏನಾಗುವುದಕ್ಕೇನುಂಟು, ರಾಮಭದ್ರ ಅಲಂಕಾರವನ್ನು ಮಾಡಿಕೊಡ. ರಾಮ ಏನಾದ್ರೂ ಬಾಯಲ್ಲಿ ಹೇಳಿದ್ರೆ ಸಾಕು, ಮರುಕ್ಷಣದಲ್ಲಿ ಅದನ್ನು ಎತ್ತಿ ಅವನ ಕೈಯಲ್ಲಿ ಕೊಡ್ತಾರೆ. ಒಂದೇ ಅಚ್ಚಿನಲ್ಲಿ ಎರಕವಾದ 4 ಬೊಂಬೆಗಳ ಹಾಗೆ. ನಿನಗೆ ಲೋಕ ಇಲ್ಲ, ಭರತನಿಗೆ ಏನೇನೂ ಲೋಕ ಇಲ್ಲ. ಅಣ್ಣ ಅಂದ್ರೆ ಆಯ್ತು, ಅಣ್ಣನಿಗೆ ಬೇಕಾಗ ಹೊಳೆ ಹಾರು ಅಂದ್ರೆ ಹೊಳೆ ಹಾರ್ತಾನೆ, ಬೆಂಕಿಗೆ ಹಾರು ಅಂದ್ರೆ ಬೆಂಕಿಗೆ ಹಾರ್ತಾನೆ. ಹಾಗೆಲ್ಲ ಹೇಳುವವ ರಾಮಭದ್ರ ಅಲ್ಲ. ಸರಿ, ಇಷ್ಟರವರೆಗೆ ಹಾಗಿತ್ತು. ಸರಿ, ಯಾಕಂದ್ರೆ ಅವರೆಲ್ಲ ಅರಮನೆಯ ರಾಜಕುಮಾರರು ಎಂಬ ಸ್ಥಿತಿ ಇತ್ತು. ಹೌದು, ಅರಗುವರರು. ಸಮಾನತೆ ಇತ್ತು, ಉಂಟು. ರಾಮನಿಗೆ ಅಧಿಕಾರ ಬಂದ್ರೆ ಭ್ರಷ್ಟಾಚಾರದ ಬಗ್ಗೆ ತಿಳಿದವರು ಹೇಳಿದ್ದಾರೆ, ಅಧಿಕಾರ ಮನುಷ್ಯನನ್ನು ಭ್ರಷ್ಟನಾಗಿಸ್ತದೆ ಅಂತ. ನಿನಗೆ ಗುರು ಯಾರು ಮಂತರ? ನನಗೆ ಊರೆಲ್ಲ ಗುರುವಿ. ಒಬ್ಬ ಗುರುವಿನ ಶಿಷ್ಯಾಗಿದ್ದರೆ ನಾನು ಇಷ್ಟ ಆಗ್ತಿದ್ದೀನ? ನಿನಗೆ ಬೇಕಾದಾಗ ಶಾಸ್ತ್ರ ನೆನಪಾಗುತ್ತದೆ. ಹೌದು. ಈಗ ಯಾವುದಿದು ನೀತಿ, ಭ್ರಷ್ಟಾಚಾರಕ್ಕೆ ಮೂಲ ಕಾರಣವೇ ಅಧಿಕಾರ. ಹಾಗೆ ರಾಮನಿಗೆ ಅಧಿಕಾರ ಬಂತು ಅಂತ ಹೇಳಿದ್ರೆ, ಇಲ್ಲಿಯವರೆಗೆ 2 ಕೈಯನ್ನು ಚಾಚಿ ಭರತ ಭರತ ಅಂತೇಳಿ ಹೇಳ್ತಾ ಇದ್ದಂತ ರಾಮ ಅವನ ಕೈ ಕುಂಟು ಮಾಡ್ತಾನೆ. ಭರತ ಇಷ್ಟೇ, ಒಂದು ಬೆರಳಿನಲ್ಲಿ ಇಲ್ಲಿ ಬಾ, ಅಲ್ಲಿ ಹೋಗು, ಅದು ಕೂಡ ಕೈ ತೋರಿಸಿ ಅಲ್ಲ, ಹೀಗೆ ಕೈ ಬೆರಳ ಸನ್ನೆಯಲ್ಲಿ. ಅಂದ್ರೆ ಬೆರಳ ಸನ್ನೆಯಿಂದಲೇ ಭರತನನ್ನು ಕುಣಿಸ್ತಾನೆ. ಅರ್ಥಾತ್ ಭರತನಿಗೆ ರಾಮನ ಚಾಕರಿ ಮಾಡುವಂತಹ ದಿವಸ ಬರ್ತದೆ. ಅದು ಯಾಕೆ ನಿನಗೆ ಅರ್ಥ ಆಗ್ಲಿಲ್ಲ? ಇಷ್ಟವರೆಗಿನ ದಿನದ ಹಾಗಲ್ಲ, ಅಧಿಕಾರ ಬಂದ ನಂತರದ ದಿನಗಳು. ರಾಮಭದ್ರ ಅಧಿಕಾರವನ್ನು ಹಿಡಿದ್ರೆ ಕೈ ಸನ್ನೆಯಲ್ಲಿ ಕುಣಿಸ್ತಾನೆ, ಬೆರಳ ಸನ್ನೆಯಲ್ಲಿ. ಆದ್ರೂ ಅಮ್ಮ ಬೇರೆ ಆದರೂ ಒಂದೇ ಅಪ್ಪನ ಮಕ್ಕಳು ಎಂಬಂತ ಸಾಹೋದರ್ಯದಿಂದ ಸ್ವಲ್ಪ ಉಂಟು. ಇದ್ದೀತು ಅಂತ ಇಟ್ಟುಕೊಳ್ಳೋ, ಇರ್ಲಿಕ್ಕಿಲ್ಲ. ಉಂಟು, ಇದ್ರೂ ಇನ್ನು ನಡೀಲಿಕ್ಕಿಲ್ಲ. ತಲೆದಿಂಬು ಯಾವಾಗ ಮಾತಾಡ್ಲಿಕ್ಕೆ ಶುರುವಾಗ್ತದೆ ಆಮೇಲೆ ತಲೆ ಹಾಳಾಗ್ತದೆ. ಅದೆಂತದೆ ಒಗಟಾಗಿ ಹೇಳ್ತಾ ಇದ್ದಿ? ಪಲ್ಲಂಗದಲ್ಲಿ ಯಾವಾಗಾದ್ರೂ ಮಾತಾಡುವುದಕ್ಕುಂಟ? ಎಲ್ಲರ ಮುಂದೆ ಮಾತನಾಡುವುದನ್ನು ಹೆಂಡತಿಯರು ಗಂಡನಲ್ಲಿ ಮಾತನಾಡುವುದಿಲ್ಲ. ಅದು ತಲೆದಿಂಬಿನಲ್ಲಿ ಕಿವಿಯಲ್ಲಿ ಬಿಡಾರ ಮಾಡಿ ಹೇಳುವುದು ಮಾತ್ರ ಬೇರೆ ಇರ್ತದೆ. ಅದು ಪ್ರಾರಂಭದಲ್ಲಿ ನನಗೆ ಕಲಿಸಿದವಳು ನೀನೇ ಅಲ್ಲೋ? ಅಲ್ಲ, ಅದು ಬೇಕೇ. ಅದು ಇದು ಅದಕ್ಕಿಂತ ಹೆಚ್ಚಾದೀತು. ಯಾರು? ತರುಣಿ ಜಾನಕಿ, ದೇವರಂತವಳು, ಮಗಳು. ನೀನು ಹಾಗೆ ಹೇಳ್ಬೇಡ, ಸರಿ ಮಾಡು. ಮಗಳು ಜಾನಕಿ. ಮಗಳು ಜನಕನಿಗೆ, ನನಗಲ್ಲ. ನೀನು ಮಗಳು ಜಾನಕಿ ಅಂತಲೇ ಹೇಳು. ನಮಗೆ ಮನೆತನದ ಸೊಸೆ ಅಲ್ಲ ಅವಳು, ಮಗಳು. ರತ್ನ, ದೇವರಂತವಳು. ಅವಳು ಬಂದ್ಲ? ಹೌದು. ರಾಮನಿಗೆ ಮದುವೆ ಆಗಿ ಒಂದು 10-12 ವರ್ಷ ಆಯ್ತು. ಹೌದು. ಈಗ ಬಹುಶಃ ಇದು ಎಲ್ಲ ಇಲ್ಲಿಂದಲೇ ಸೀತೆಯಿಂದ ಶುರುವಾದದ್ದಾಗಿರ್ಬಹುದು. ಭೂಜಾತೆ, ಭೂಮಿಯಿಂದ ಹುಟ್ಟಿದವಳು, ಯೋಗ್ಯತೆ ಎಷ್ಟು ದೊಡ್ಡ. ಆಯ್ತಪ್ಪ, ಮಣ್ಣಿನ ಮಗಳಿ. ಮತ್ತೆ ಇನ್ನು ಅವಳು ರಾಜ್ಯದ ಅರಸಿ ಆಗ್ತಾಳೆ. ರಾಮಚಂದ್ರ ಅಧಿಕಾರ ಹಿಡಿಯುವಾಗ ಅವಳು ಸಾಮ್ರಾಜ್ಞಿ ಆಗುತ್ತಾಳೆ. ಅವಳು ಸಾಮ್ರಾಜ್ಞಿ ಆಗ್ತಾಳೆ. ನೀವೆಲ್ಲ ಲೆಕ್ಕಕ್ಕಿಲ್ಲದವರು ಆಗ್ತೀರಿ. ಕೌಸಲ್ಯ, ಸುಮಿತ್ರ ಮತ್ತು ನೀನು. ನಾವೆಲ್ಲ ರಾಜಮಾತೆಯರು. ರಾಜಮಾತೆಯರು, ಅದರಲ್ಲಿ ಸ್ವಲ್ಪ ಲೆಕ್ಕ ಹಾಕು. ಕೌಸಲ್ಯಾದೇವಿ ಆದ್ರೂ ರಾಜಮಾತೆ ಆಗ್ತಾಳೆ, ರಾಜನ ಮಾತೆ. ಹೌದು, ನನ್ನ ಅಕ್ಕ. ನೀನು ಸೇವಕನ ಮಾತೆ.
ಎಂತದೆ ಬೇಡ. ಭರತ ಸೇವಕನಾದಾಗ ನೀನು ಸೇವಕನ ಮಾತು. ರಾಮ ಮತ್ತು ಲಕ್ಷ್ಮಣ ಇವರಲ್ಲಿ ಎರಕ ಇದ್ದ ಕಾರಣ ಸ್ವಲ್ಪ ಸುಮಿತ್ರೆಗಾದರೂ ಸ್ವಾತಂತ್ರ್ಯ ಸಿಕ್ಕಲಿಕ್ಕೂ ಸಾಕು. ಆದರೆ ಏನೂ ಇಲ್ಲದ ಭರತನ ಈ ತಾಯಿ ಇವಳೇನಿಲ್ಲ. ಆಮೇಲೆ ಇಷ್ಟರವರೆಗಿನ ಹಾಗಲ್ಲ. ಈಗ ಬೆಳಿಗ್ಗೆ ಎದ್ದ ಕೂಡಲೇ ರಂಗೋಲಿ ಇಟ್ಟು ತೀರ್ಥ ಸ್ನಾನ ಎಲ್ಲ ಆಗಿ 3 ಮಂದಿಯ ಕಾಲು ಹಿಡಿಯಲಿಕ್ಕೆ ಬರ್ತಾ ಇದ್ಲಲ್ವ. ಯಾವ ಭೇದ ಭಾವವೇ ಇಲ್ಲ ಅವನಲ್ಲಿ. ಇನ್ನು ಹಾಗಲ್ಲ. ಅವರನ್ನು ಚಿಕ್ಕ ಅತ್ತೆಯವರನ್ನು ಬರ್ಲಿಕ್ಕೆ ಹೇಳು. ನಿನ್ನನ್ನು ಅವ ಇಲ್ಲಿಗೆ ಬರೋದಲ್ಲ, ನಾವೇ ಹೋಗು. ಹೌದಾ? ಓಹೋ, ಹಾಗಾಗ್ತದೆ. ಸೀತೆ ಎಲ್ಲಿಯವರೆಗೆ ಆಟ ಆಡಿಯಾಳು ಅಂತ ನನಗೆ ಗೊತ್ತಿದೆ. ನೀನಮ್ಮೆ ಸುಮ್ಮನೆ ಕೂತೇಳಿ. ನಿನಗೆ ನಿನ್ನನ್ನೇ ಸರಿ ಗೊತ್ತಿಲ್ಲ, ಊರಿನ ಹೆಣ್ಣುಗಳನ್ನು ಗೊತ್ತು. ನಿನಗೆ ಬಹಳ ದೊಡ್ಡ ಗೊತ್ತಿದೆ. ನನಗೆ ಊರಿನ ಯಾವ ಯಾವ ಲಕ್ಷಣದ ಹುಡುಗಿಯದ್ದು ಯಾವ ಯಾವ ಜಾತಕ, ಅವಳು ಏನೇನು ಮಾಡಿಯಾಳು. ಸೀತೆಗೆ ಜಾತಕವೇ ಇಲ್ಲ, ಸುಮ್ಮನೆ ಏಕ ಒಂದು ಹೇಳ್ತೇನೆ, ನಿನಗೆ ಬದುಕಬೇಕು, ನಿನಗೆ ಇದೇ ರೀತಿ ಸೌಭಾಗ್ಯ ಉಳಿಬೇಕು, ನೀನು ಚೆನ್ನಾಗಿರಬೇಕು, ನಿನ್ನ ಮಗ ಭರತನ ಬಾಳ್ವೆ ಸುಗಮವಾಗಬೇಕು, ಭರತನಿಗೆ ಬಟ್ಟಾಗಬೇಕು, ನೀನು ಬದುಕಬೇಕು. ಬಾಯಿ ಮುಚ್ಚು. ನೀನಲ್ಲದೆ ಈ ಮಾತನ್ನು ಅನ್ಯರು ಆಡುತ್ತಿದ್ರೆ ಇಷ್ಟೊತ್ತಿಗೆ ರಾಜಶಾಸನದಲ್ಲಿ ಶಿಕ್ಷೆ ಆಗುತ್ತಿತ್ತು. ಹಾಗಾದ್ರೆ ಇಷ್ಟು ತಲೆ ಇರುವವಳು ನಾನೊಬ್ಬಳೆ ಅಂತ ಆಯ್ತು. ಸ್ವಲ್ಪ ಅದನ್ನು ಮಾರ್ಪಾಡು ಮಾಡು. ತಲೆ ಸರಿ ಇಲ್ಲದವಳು ನೀನೊಬ್ಬಳೆ ಸಮಸ್ತ ಅಯೋಧ್ಯೆಯಲ್ಲಿ. ನೀನು ನಮ್ಮ ಅಯೋಧ್ಯೆಗಲ್ಲ, ಧರಣಿ ಅಂತ ಹೇಳಿದೆಯಲ್ಲ, ಧರಣಿ ಅಧಿಪತಿತ್ವ ರಾಮಗೆ. ಹೌದು. ಇಕ್ಷ್ವಾಕುನಾಮಿದಂ ಭೂಮಿ ಶೈಲ ವನಕಾನನ ಅದೆಲ್ಲವನ್ನು ಬಿಟ್ಟು ಕ್ಷೀರಸಾಗರಕ್ಕೆ ಸಾಕಾಗುತ್ತದೆ ಹುಳಿ ಹಿಂಡುವುದಕ್ಕೆ ನೀವೊಬ್ಬಳು. ಯಾರು ನಿನ್ನ ಬಿತ್ತ ಹಿಡಿಯುವುದಿಲ್ಲಲ್ಲ. ರೂಢಿಯಲ್ಲಿ ಒಂದು ಮಾತುಂಟು, ಏನು? ಮರ ಮುಪ್ಪಾದರೂ ಹುಳಿ ಮುಪ್ಪಾಗುವುದಿಲ್ಲ. ಆಗುದಿಲ್ಲ. ನಿನ್ನನ್ನು ಕಂಡು ಹೇಳಿರ್ಬೇಕು. ದುರ್ಬುದ್ಧಿ. ಒಳ್ಳೆಯದನ್ನು ಕಾಣಬೇಕು ಅಂತಲೇ ಕಾಣುವುದಿಲ್ಲ ಅಲ್ವ ನೀನು? ಒಳ್ಳೆಯದು ಅದು ಕೆಲವಷ್ಟು ಉಂಟಂತೆ. ಒಳ್ಳೆಯದೆಷ್ಟೇ ರಾಶಿ ರಾಶಿಯಾಗಿ ಬಿದ್ದಿರಲಿ, ಹೊಲಸೆಲ್ಲಿ ಉಂಟು ಅಂತ ಆಯ್ದು ತೆಗೆದುಕೊಳ್ಳುವುದು ಅದನ್ನು. ಅಂದ್ರೆ ಆ ಹೊಲಸಿನಲ್ಲಿ ಸಿಗುವ ಸೌಖ್ಯ ಒಳ್ಳೆಯದರಲ್ಲಿ ಸಿಕ್ಕುವುದಿಲ್ಲ. ಇಷ್ಟು ದೊಡ್ಡ ಅರಮನೆಯಲ್ಲಿ ಸಂಚರಿಸುವುದಕ್ಕೆ ಸಾಗಿ ಸಾಗಿ ಕಿವಿಯ ಮೇಲೆ ಬಿದ್ದ ವರ್ತಮಾನ ನೀ ಕೇಳಿದ್ದಲ್ಲ ಅಂತಲೇ ಇಟ್ಟುಕೊಳ್ಳು. ಕೇಳಿ ಎಷ್ಟು ಆನಂದ ಪಡಬೇಕಿತ್ತು, ಆ ಆನಂದವನ್ನು ಹಂಚಿಕೊಳ್ಳಬೇಕಿತ್ತು. ಬಂದು ಆಡುವಾಗ ಉದ್ವೇಗದಲ್ಲಿ ಆಡುತ್ತಾ ಇರುವುದು ಸಂತೋಷದಿಂದ ಅಂತ ಯೋಚಿಸಿದ್ರೆ ಅಲ್ಲ, ನಿನಗೆ ಹೇಗೆ ಮನಸ್ಸು ಬಂದಿತ್ತೆ? ಸೀತೆಯನ್ನ ಆಕ್ಷೇಪಿಸ್ತಾ ಇದೆಯಲ್ಲ. ಇಲ್ಲ, ಕೇರಿ ಕೇರಿ ಡಂಗುರ ಹೊಡಿತೇನೆ. ನಾವೇ ಎಲ್ಲಿಯಾದರೂ ಏರು ಧ್ವನಿಯಲ್ಲಿ ಪ್ರಮಾದದಿಂದ ಆಡಿದರು, ನಾವು ಅವಳ ಮುಖ ನೋಡುವ ಮೊದಲೇ ಕಣ್ಣಿನಿಂದ ನೀರಿಳೀತದೆ. ಅಷ್ಟು ಸೌಮ್ಯ ಸ್ವಭಾವದವಳು ಸೀತೆ. ಓಹೋ ಓಹೋ. ನಿಜವಾಗಿ ಹೇಳ್ತೇನೆ, ಜನಕ ಮಾತ್ರ ಜನಕ ಅಲ್ಲ, ಜನಕನ ಸತಿ ಅನಿಸಿದ ಸುಮೇಧೆ ಮಾತ್ರ ಅಲ್ಲ ಸೀತೆಗೆ ತಾಯಿ ತಂದೆಯರು ಅಂತ ಅನಿಸಿಕೊಂಡು. ನಾವೆಲ್ಲ ಸೀತೆಗೆ ತಾಯಿ ಆಗಬೇಕಿತ್ತು. ಆ ಭಾವ ಹುಟ್ಟಿಸಿದವಳು. ಹೆಣ್ಣು ಮಕ್ಕಳಿಲ್ಲ ಎಂಬ ಕೊರಗು ನಮಗೆ ನೀಗಿದ್ದು ಮಿಥಿಲೆಯಿಂದ 4 ಮಂದಿ ಹೆಣ್ಮಕ್ಕಳು ಅಯೋಧ್ಯೆಗೆ ಬಂದಲ್ಲಿಂದ. ಭರತನ ಭಾರ್ಯೆಯೋ, ಶತ್ರುಘ್ನನ ಹೆಂಡತಿಯೋ, ಲಕ್ಷ್ಮಣನ ಹೆಂಡತಿಯೋ ಅಲ್ಲ, ನಮ್ಮ ಸೀತೆಯೋ ಮಗಳಾಗಿ ವ್ಯವಹರಿಸ್ತಾ ಅತ್ತೆ 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 ಅತ್ತೆ. ನಾವು ಆಡಬೇಕು ಅಂತಿಲ್ಲ, ನಮ್ಮ ಮನಸ್ಸು ಏನು ಬಯಸ್ತದೆ ಅಂತ ಈಡೇರಿಸುವಂತಹ ಸೀತೆ. ಓಹೋ, ರಾಮನಲ್ಲಿ ದೋಷ ಕಾಣ್ತಾ ಇದೆಯಲ್ವೇನೆ? ಒಬ್ಬ ರಾಮ, ಒಬ್ಬ ರಾಮ. ಹೌದಪ್ಪ, ಒಬ್ಬನೇ. ಉಳಿದ 3 ಮಂದಿ ತಮ್ಮಂದಿರಿಗೆ ಒಬ್ಬ ರಾಮ, ಅಣ್ಣ. ಮಲಗಿದ ತೊಟ್ಟಿಲಲ್ಲಿ ಒತ್ತಿಗೆ ತಮ್ಮಂದಿರಿಲ್ಲದೆ ಇದ್ರೆ ನಿದ್ರೆ ಮಾಡುತ್ತಾ ಇರ್ಲಿಲ್ಲ. ನಿನಗೆ ನಾನು ನೆನಪಿಸಬೇಕೇನೆ? ಹೌದಪ್ಪ. ಅಂತಹ ರಾಮಚಂದ್ರ ಬೆಳ್ಗೊಡೆಯ ಕೆಳಗೆ ಕುಳಿತಾಕ್ಷಣದಲ್ಲಿ ಭರತನನ್ನು ಕೈ ಸನ್ನೆಯಿಂದ ಏನು ಆಟ ಆಡಿಸ್ತಾನೆ. ಖಂಡಿತ. ಅದು ನಮ್ಮೊಳಗಿದ್ದ ವಿಕಾರಗಳೇ ಹೊರಗೆ ಬರುವುದೇ ಭಾಷೆಯಾಗಿ. ನಿನ್ನೊಳಗಿರುವುದದು. ಹೇಳಿದೆಯಲ್ಲ ನೀನಾಗ ಮಂತ್ರಾಗಾರದಲ್ಲಿ ಮುದುಕರು 3 ಮಂದಿಗಳು.
ಹೌದಪ್ಪ, ತಲೆ ಹಾಳಾದವರೆಲ್ಲ ಅವರೆಲ್ಲ ಜ್ಞಾನವೃದ್ಧರು, ವಯೋವೃದ್ಧರು. ಸಾಕೇತಕ್ಕೆ ಒಬ್ಬಳೇ ಇರುವುದು ಅಪಶಕುನ, ದರಿದ್ರ ಲಕ್ಷ್ಮಿ. ಅದು ಮುದುಕಿ. ಆ ಮುದುಕಿಯ ಮೂರ್ತ ಸ್ವರೂಪಕ್ಕೆ ಮಂತರೆ ಅಂತ ಒಂದು ನಾಮಕರಣ ಆಗಿದೆ. ಆಗಲಿಪ್ಪ, ನನಗೆ ಇನ್ನೊಂದು ತೊಟ್ಟಿಲು ಕೊಡು. ನಾಮಕರಣ ಆದ ಮೇಲೆ ತೊಟ್ಟಿಲಲ್ಲ ನಿನಗೆ, ನಿನ್ನನ್ನು ಪಾಶಕ್ಕಿಕ್ಕಬೇಕು. ಇಕ್ಕೆಲದವರೆಲ್ಲಿಯಾದ್ರೂ ಕೇಳುತ್ತಿದ್ರೆ ನಿನ್ನ ನಾಲಗೆಯನ್ನು ಹೊಯ್ತಿದ್ರು, ತುಟಿಯನ್ನು ಹುಲಿದು ನಾಲಗೆಯನ್ನು ಕೊಯ್ದು ನಿನ್ನನ್ನು ಶಿಕ್ಷೆಗೊಳಪಡಿಸ್ತಾ ಇದ್ರು. ನಾನು ಹೇಳಿದ್ರಲ್ಲಿ ಏನಂತೆ ತಪ್ಪು? ಏನು ತಪ್ಪಿಲ್ಲ. ನಾನು ನೀತಿ ಬಿಟ್ಟು ಒಂದಿಷ್ಟು ಮಾತಾಡೋಳ ಇಲ್ಲವೇ ಇಲ್ಲ. ನಿನ್ನ ಮಾತುಗಳೆಲ್ಲ ನೀತಿಯೇ. ಹೌದು. ಅದಕ್ಕೊಂದು ಅಕ್ಷರ ಸೇರಿಸಬೇಕು, ದುರ್ನೀತಿ ಅಂತ. ನಿನ್ನದ್ದು ಬುದ್ಧಿಯೇ, ಅದಕ್ಕೊಂದು ಅಕ್ಷರ ಸೇರಿಸಬೇಕು, ದುರ್ಬುದ್ಧಿ. ನಿನ್ನದ್ದು ಯೋಚನೆಯೇ, ಅದಕ್ಕೆ 2 ಅಕ್ಷರ ಸೇರಿಸಬೇಕು, ದುರಾಲೋಚನೆ. ಯಾವ ಸಂಸ್ಕಾರದಿಂದ ನಿನ್ನನ್ನು ಸತ್ಯ ಹೇಳ್ಬೇಕು ನಾನು. ಏನು ಪ್ರಾರಬ್ಧ ಅಂತ ಒಂದು ಶಬ್ದ ಉಂಟು, ಗೊತ್ತಾ ನಿನಗೆ? ಉಂಟುಂಟು. ಅದು ನಾವು ಯಾವಾಗಲೂ ಮಾಡಿದ್ದನ್ನು ಈಗ ಅನುಭವಿಸು. ಹೌದಪ್ಪ. ಕೇಕಯದಿಂದ ಅಯೋಧ್ಯೆಗೆ ಬರುವಾಗ ಬಳುವಳಿಯಾಗಿ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ನಮ್ಮಲ್ಲಿ ಅಂತಃಪುರದಲ್ಲಿ ಆಡ್ತಾರೆ ನಿನ್ನನ್ನು ಕಂಡು. ಹೌದಪ್ಪ. ಕೇಕಯದಿಂದ ಬಂದೊಂದು ಬಳುವಳಿ ಚೆಂಬು ಯಾವುದಕ್ಕೂ ಬೇಡದ್ದು. ಈಗ ನಿನಗೆ ನಾನೊಂದು ಹೊಸ ಹೆಸರಿಡ್ತೇನೆ. ಏನು? ನೀನು ಪಿತ್ರಾರ್ಜಿತ ಪ್ರಾರಬ್ಧ. ಪಿತ್ರಾರ್ಜಿತ ಪ್ರಾರಬ್ಧ ಹಾಗೊಂದಿಲ್ಲ, ನಿನಗುಂಟದು. ನನ್ನ ಅಪ್ಪ ಆರ್ಜಿಸಿದ ಪ್ರಾರಬ್ಧದ ವಶವನ್ನು ನಾನು ಉಣ್ಣುತ್ತಾ ಇದ್ದೇನೆ. ಈಗ ದಾರಿಯಲ್ಲಿದ್ದ ನನ್ನನ್ನು ಹೆಕ್ಕೆ ಅವರು ದೊಡ್ಡ ಮಾಡಿದ್ದಾರೆ. ಅದನ್ನೇ ಕಂಡು ಊಡವರು ಆಡುವುದು. ಎಲ್ಲಿಯೋ ಹೋಗುತ್ತಾ ಇದ್ದ ಯಾವುದನ್ನೋ ತಂದು ಮನೆಯಲ್ಲಿ ಕುಳ್ಳಿರಿಸಿದ ಹಾಗಾಯಿತು, ಮನೆಯೆಲ್ಲ ಸರ್ವನಾಶ ಆಯಿತು ಅಂತ. ನಿನ್ನಿಂದಲೇ. ನಿನಗೆ ಒಂದು ಕಾಗೆ ಅಂತ ಒಂದು ಪಕ್ಷಿ ಉಂಟು, ಗೊತ್ತಲ್ಲ? ಹೌದೌದು. ಅದರ ಬುದ್ಧಿ ಹೇಗೆ ಹೇಳು? ಕಾಗೆ ಅದು ಕಾ ಕಾ ಅಂತಲ್ಲಿ ಹಾರು ಅದುವೇ ಇಲ್ಲೋ. ನಿನ್ನದು ಸಣ್ಣ ವ್ಯತ್ಯಾಸ. ಅದು ಕಾ 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 ಅನ್ನೋದು, ನೀನು ಅದಕ್ಕೂ ಒಂದು ಅಕ್ಷರ ಸೇರಿಸುವುದು. ಕೈ ಕಾ ಕೈ ಕಾ ಕೈ ಕಾ ಅಂತ ಹೇಳೋದು ಅಷ್ಟೇ. ಅದು ಒಳ್ಳೆ ಸಂಗೀತಾಭ್ಯಾಸ ಮಾಡಿದ. ಅದು ಕಾ 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 ಅಂತ ಕಾಕಾರವನ್ನು ಮಾಡುತ್ತಾ ಹೊಲಸನ್ನೇ ಆಯ್ದು 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 ತಂದು ಎಲ್ಲಿಯಾದ್ರೂ ಹವಿಸು ಸಿದ್ಧಾದದಿದ್ರೆ ಅದಕ್ಕೊಂದಷ್ಟು ಅಮೇದ್ಯವನ್ನು ಬೀಳಿಸಿ ಹಾರಿ ಹೋಗುತ್ತದೆ. ನೀನು ಹಾಗೆ ಕಾಕ ಅಲ್ಲ, ಕೈ ಕಾ ಕೈ ಕಾ ಕೈ ಕಾ ಅಂತ ರಾಮನೆಂಬಂತಹ ಪಟ್ಟಾಭಿಷೇಕದ ಯಜ್ಞಕ್ಕೆ ಒಂದಷ್ಟು ಬೇಡದ ಅಮೇದ್ಯವನ್ನು ತಂದು ಚೆಲ್ಲಿ ಹಾರಿ ಹೋಗುತ್ತಾ ಇದ್ದೆ. ಈಗ ಇನ್ನೊಂದುಂಟು ಗೊತ್ತಾ? ಗೂಬೆ. ಗೂಗೆ ಗೂಗೆ ಲಕ್ಷ್ಮೀದೇವಿಯ ವಾಹನ. ಹೌದು. ನೀನು ಅದಕ್ಕೆ ಹೇಳಿದ್ದು ಪ್ರಾರಂಭದಲ್ಲಿ, ನೀ ದರಿದ್ರ ಲಕ್ಷ್ಮಿ ಅಂತ. ನಿನಗೆ ಅದೇ, ನೀನು ವಾಹನ ಅಲ್ಲ, ನೀನೇ ಗೂಬೆ. ಅದಕ್ಕೆ ಹಗಲಿನಲ್ಲಿ ಹೊರಗೆ ಕಾಣುವುದೂ ಇಲ್ಲ, ಕಣ್ಣೂ ಕಾಣುವುದಿಲ್ಲ ಅಂತ, ಯಾರಿಗೂ ಮುಖ ತೋರಿಸುವುದೂ ಇಲ್ಲ. ರಾತ್ರಿ ಆಯ್ತಾ, ಸಂಚಾರ ಪ್ರಾರಂಭ ಆಯಿತು, ಹೂಗುಟ್ಟುವುದಕ್ಕೆ ತೊಡಗಿತು. ಹೌದು. ನಿನ್ನದ್ದು ಹಾಗೆ ಬರುವಾಗ ಹಾಗೆ ಅಲ್ವಾ? ಕೈಕಾ ಕೈಕಾ ಕೈಕಾ. ನನಗೆ ಉಬ್ಬಸ ರೋಗ ಇದ್ದದ್ದು ನಿನಗೆ ಉಬ್ಬಸ ಅಲ್ಲ, ಗೂಬೆಯ ಲಕ್ಷಣ ನಿನಗಿರುವುದು. ನಿನಗೆ ಪ್ರಪಂಚ ಎಲ್ಲ ಸೂರ್ಯವಂಶದ ಸೂರ್ಯೋದಯ ರಾಮಚಂದ್ರನ ಪಟ್ಟಾಭಿಷೇಕವನ್ನು ಕಂಡ್ರೆ ನಿನಗೆ ಇಲ್ಲದೆ ಇರುವ ಕತ್ತಲು ಕಾಣಿಸ್ತದೆ. ಎಲ್ಲ ಒಂದಷ್ಟು ಕತ್ತಲೆ ತುಂಬಬೇಕು, ಹಾಳು ಮಾಡಬೇಕು ಅಂತ ಗೂಬೆಯಂತೆ ಬಂದವಳು. ನಿನಗೆ ನನ್ನೊಟ್ಟಿಗೆ ಬಂದ ಕಾರಣದಿಂದ ಮೆಲುದನಿಯಲ್ಲಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನಾ ದನಿ ಏರಿಸಿದ್ರೆ ಇಕ್ಕೆಲದಲ್ಲಿ ಇದ್ದವರಿಗೆ ಕೇಳ್ತದೆ. ಬಂದು ನಿನಗೆ ಹೊಡೆದಾರು, ಕಲ್ಲು ಹೊಡೆದು ಕೊಂದಾರು, ಸಾಕೇತದ ಬೀದಿಯಲ್ಲಿ ಸಂಚರಿಸಿದ್ರೆ ಮೆಲುದನಿಯಲ್ಲಿ ಹೇಳ್ತಾ ಇದ್ದೇನೆ. ಇದನ್ನು ಇಲ್ಲಿಗೆ ಮುಚ್ಚಿಬಿಡು. ಈ ಯೋಚನೆಯನ್ನೂ ಮುಂದುವರಿಸಬೇಡ. ಆಚೆ ಈಚೆ ನೋಡದೆ ಇಲ್ಲಿಂದ ನೀ ಹೋಗಬೇಕು. ನಿನಗೆ ಹೋಗುವುದಕ್ಕೆ ನೀನು ಹಾಗೆ ಹೋಗುವುದು ಬೇಡ. ನಿನಗೊಂದು ಬಹುಮಾನವನ್ನು ಕೊಡ್ತೇನೆ, ನಿನಗೊಂದು ಬಿರುದು ಕೊಡ್ತೇನೆ. ಯಾಕಂದ್ರೆ ನೀನು ಇಷ್ಟು ಹೇಳಿದ್ದಕ್ಕೆ ಏನೂ ಇಲ್ಲ ಅಂತ ಆಗಬಾರ್ದಲ್ಲ. ಆಭರಣ ಕೊಡ್ತೇನೆ ಅಂತ ಹೇಳಿದೆ, ಬೇಡ ಅಂತ. ನಿನಗೊಂದು ಬಿರುದನ್ನು ಕೊಡ್ತೇನೆ. ಏನು? ಯಾಕಂದ್ರೆ ನೀ ಎಷ್ಟು ಹೇಳಿದ್ರು ಒಂದು ವಿಶೇಷವಾದ ವ್ಯಕ್ತಿತ್ವ, ಅದರಲ್ಲಿ ಯಾವ ಅನುಮಾನವೇ ಇಲ್ಲ. ಯಾಕಂದ್ರೆ ಬೆನ್ನಿನ ಮೇಲೊಂದು ದುಬ್ಬ ಇರುವ ಉಂಟು, ಅದು ಬಗ್ಗಿದ ಕಾರಣ ಹಾಗೆ ಹೌದಾಗ್ತದೆ. ಅದು ಉಳಿದ ಪ್ರಾಣಿಗಳಿಗೆ ಮಾತ್ರ ಇರುವುದು, ಮನುಷ್ಯರಿಗಿಲ್ಲ. ಹೌದು. ನೀ ಪ್ರಾಣಿ ಸದೃಶಳು, ಬುದ್ಧಿಯಲ್ಲಿಯೂ ಹೌದು, ವ್ಯವಹಾರದಲ್ಲಿಯೂ ಹೌದು, ಸ್ವಭಾವದಲ್ಲಿಯೂ ಹೌದು. ಮನುಷ್ಯರಾಗಲೇ ಇಲ್ಲ ನೀನು. ನನ್ನನ್ನು ಮಗು ಮಗು ಅಂತ ಹೇಳ್ತಿ, ಬಾಲೆ ಅಂತ ಹೇಳ್ತಿ. ನನಗೆ ಎಳಸುತನವಾದ್ರೂ ಉಂಟು, ನಿನಗೆ ಹೊಲಸುತನ ಇರುವುದು. ಎಳಸುತನವಲ್ಲ, ಎಳಸುತನ ಆದ್ರೂ ಆದೀತು, ಹೊಲಸುತನ ಬೇಡ. ಆದ್ರಿಂದ ನಿನಗೊಂದು ಬಿರುದು ಕೊಡ್ತೇನೆ. ಇಲ್ಲಿಂದ ಹೋಗುವಾಗ ಈವರೆಗೆ ನಿಷ್ಠಾವಂತಳಾಗಿದ್ದ ನಿನಗೆ ಕೈಕೆಯ ಅಂತಃಪುರದ ಕೇಕಯದಿಂದ ಬಂದು ಅಯೋಧ್ಯೆಯಲ್ಲಿ ಅಮೇದ್ಯವನ್ನೇ ತಿನ್ನುತ್ತಾ, ಅಮೇದ್ಯವನ್ನೇ ಹಂಚುತ್ತಾ, ಬೇಡದ
ಸಂದರ್ಭದಲ್ಲೆಲ್ಲ ದೊಡ್ಡ ಧ್ವನಿಯಲ್ಲಿ ಬಾಯಿ ತೆರೆದು ಶಬ್ದ ಮಾಡುತ್ತಾ, ಅದಕ್ಕೆ ಭಾಷಣ ಅಂತ ಹೆಸರು, ಮಾಡುತ್ತಾ ತಿರುಗುವ ನಾಯಿ ಹೋಗ್ಯಾಚೆ. ನಿನಗೆ ತಲೆ ಸಮ ಇಲ್ವೇ? ನಿನಗೆ ಸತ್ಯಕ್ಕೂ ಒಂದೋ ಭೃಂಗಾಮಲಕ ತೈಲ ಅಥವಾ ಹಿಮಸಾಗರ ತೈಲ ಹಾಕಿ ನೀರಿನಡಿಯಲ್ಲಿ ನಿಲ್ಲಿಸಿ ನಿನ್ನನ್ನು ಕುದಿಯುವ ತೈಲಕ್ಕೆ ಹಾಕಬೇಕು. ನಿನ್ನ ಮಗ ಭರತನಿಗೆ ಬಟ್ಟಾಗಬೇಕು ಅಂತ ಹೇಳ್ತೇನೆ. ಅವಳು ಭಾಷಣ ಕೊಡ್ತಾಳೆ. ಭಾಷಣ ಅಲ್ಲ, ಬೊಗಳುವುದು. ನೀನು ಭಾಷಣ ನಾಯಿ ಮಾತಾಡ್ತಾಳೆ. ನಿನಗೆ ಸಲುಗೆ ಕೊಟ್ಟದ್ದು ತಲೆಯ ಮೇಲೆ ಕೂತ್ಕೊಳ್ತಾಳೆ. ಹೋಗಿ ಜಕುಲಿಸಿಯೇ ಹೋಗು ನಾಯೇ ಸುಮ್ಮನೆ ಎನಲು. ಒಮ್ಮೆ ಅಲ್ಲದಿದ್ರೆ ಎರಡೆರಡು ಬಾರಿ ಹೇಳ್ತೇನೆ, ಹೋಗೆ ನಾಯಿ. ಹೊಕ್ಕಳು ಹೃದಯವ ಮಾಯಾರ ಕಸಿ ಕದಡಿದಳು ಕೈಕೆಯಂತ ಕರಣೌ. ಹೊಕ್ಕಳು ಅಲ್ಲ, ನಾನು ಹೋಗ್ತೇನಪ್ಪ. ಇನ್ನು ಈ ದುರ್ದಶೆಯನ್ನು ನೋಡ್ಲಿಕ್ಕೆ ನಾನು ನಿತ್ಯೇನು ಪ್ರಯೋಜನ ಅಂತ. ನಿನಗೆ ಒಳ್ಳೇದು ನೋಡುವ ಯೋಗವನ್ನು ನಿನ್ನ ಹಣೆಯಲ್ಲಿ ಬರೀಲಿಲ್ಲ. ನೀನು ಹೋಗು. ಹೋಗಿ ನಾನು ಹೋಗುವ ಮೊದಲು ಒಂದು ಕೆಲವು ವಿಷಯ ನಿನ್ನ ಹತ್ರ ಮಾತಾಡಿ ಹೋಗ್ತೀನಿ. ಆಗಲಿ ಅಪ್ಪ, ನಿನ್ನ ಕೊನೆಯ ಆಸೆ ಅದನ್ನೊಂದು ಮಾಡು. ಅಲ್ಲ, ಪ್ರಾಯದ ಹುಡುಗ ಅಲ್ಲ, ಗಂಡಸು ಅಂತಾದರೂ ದೊಡ್ಡ ಮನೆತನ, ಅಧಿಕಾರ ಅಂತ ಏನೇನು. ಹೌದು. ಆ ಕಾರಣ ಇಟ್ಟುಕೊಂಡು ನಿಮ್ಮ ಅಪ್ಪಯ್ಯ ನಿನ್ನನ್ನು ಮದುವೆ ಮಾಡಿ ಕಳಿಸಿದ್ದು. ಸತ್ಯ. ನಾ ಮೆಚ್ಚಿಯೇ ಮದುವೆ ಆದದ್ದು. ಏನೀಗ? ಹೌದಪ್ಪ. ಅದರ ಮೊದಲೇ ಮದುವೆ ಆಗಲಿಲ್ಲ ದಶರಥ ಭೂಪತಿಗೆ? ಆಗಿದೆ. ಸರಿಯಾದ್ದೇ 2 ಮದುವೆ ಆಗಿದೆ. ಹೌದು. ಮಕ್ಕಳಾಯ್ತು ಅವರಿಗೆ? ಆಗಿರ್ಲಿಲ್ಲ. ಆಮೇಲೆ ನಿನ್ನನ್ನು ಮದುವೆ ಆದ. ಹೌದು. ಅಂದ್ರೆ ಮೊದಲಿಂದ 2 ಬೇಸರ ಮಾಡಬೇಡ. ಮೊದಲಿಂದ 2 ಗುಡ್ಡು ಅಂತ ಆದ ಕಾರಣ ಮತ್ತೆ ಹೇಳುವುದು ಬೇಸರ ಆಗುವುದನ್ನೇ, ಅದಕ್ಕೊಂದು ಪೀಠಿಕೆ ಬೇಸರ ಮಾಡಬೇಡ ಅಂತ. ಮೊದಲಿಂದ 2 ಕರು ಹಾಕುವಂಥದ್ದಲ್ಲ ಅಂತ ನಿರ್ಧಾರ ಆಗಿ ನಿನ್ನನ್ನು ಕರ್ಕೊಂಡು ಬಂದು, ಆಮೇಲೆ ನೀನು ಬಂದ ಮೇಲೆ 3 ಜನರು ಹೆತ್ತಿರಿ. ಹೌದು. ಹೌದು. ಹಾಗಾದ್ರೆ ನಿನ್ನ ಕಾಲ್ಗುಣದಿಂದ ಇಲ್ಲಿ ತೊಟ್ಟಿಲು ಕಟ್ಟಿದ್ದು. ದೇವರು ದೊಡ್ಡವ. ನಿನ್ನ ಕಾಲ್ಗುಣ ಅಂತ ನೀ ಹೇಳಲಿಲ್ಲ ಅಲ್ಲ, ಅದು ಒಂದು ಬದಿಯಲ್ಲಿ ನನ್ನ ಕಾಲು ಇತ್ತು, ಅದು ಬಿಡು. ನನ್ನಿಂದಾಗಿಲ್ಲ, ಖಂಡಿತ ನನ್ನಿಂದಾಗಿಲ್ಲ. ನಿನ್ನಿಂದಾಗಿ ದಶರಥ ಭೂಪತಿ ಅಪ್ಪ ಆದದ್ದು ಸರಿ. ಅಲ್ಲದಿದ್ರೆ ಮೊದಲೇ ಆಗಬೇಕಿತ್ತು. ಹೌದು. ಹಾಗಿದ್ರೆ ನಿನ್ನ ಮಗನಿಗೆ ಪಟ್ಟಾಗಬೇಕು, ನನ್ನದೊಂದು ತರ್ಕ. ಬಿಡುವ ಬೇಡ, ಅದು ಒಂದೇ ವಿಷಯ. ಆದರೆ ಅಲ್ಲಿಂದ ಅಲ್ಲಿಗೆ ಅದನ್ನು ಬಿಡಬಹುದಾಗಿ ಪುತ್ರಕಾಮೇಷ್ಟಿಯನ್ನು ಮಾಡಿ ಎಂಥ ಪ್ರಸಾದದ ಭಾಂಡ ಸಿಕ್ಕಿ ಯಜ್ಞ ಪುರುಷ ದೇವ ನಿರ್ಮಿತವಾದ ಪಾಯಸ ಕೊಟ್ಟದ್ದು. ನೀನಾಗ ಎಲ್ಲಿ ಯಾರ ಮನೆಯ ಗೋಡೆಗೆ ಕಿವಿ ಕೊಟ್ಟಿದ್ಯೋ ಏನು? ಸರಿಯಪ್ಪ. ನಾನಂದ್ರೆ ನನ್ನಿಂದ ದೊಡ್ಡ ದೊಡ್ಡವರು ಎದುರು ನಿಂತುಕೊಂಡಿರುವಾಗ ನನಗೆ ಬಗ್ಗಿದ ತಲೆಯಲ್ಲಿ ಪೂರ್ತಿ ಸರಿ ಕಾಣ್ತದೆ. ಇಲ್ಲಪ್ಪ, ನಿನಗೆ ಆದ್ರೆ ಅತ್ಲಾಗಿತ್ಲಾಗ ಮಾತಾಡೋದು ಕೇಳಿದ್ದೇನೆ. ಪಾಲು ಸರಿಯಾಗಲಿಲ್ಲ ಅಂತೇಳಿ ಹೇಳ್ದು ಕೇಳಿದ್ದೇನೆ ನಾನು. ನಿನಗೆ ಆ ದೇವ ನಿರ್ಮಿತ ಪಾಯಸದಲ್ಲಿಯೂ ಹಾಲು ಕಂಡದ್ದಲ್ಲ, ಪಾಲೇ ಕಂಡದ್ದು. ಅಲ್ಲ, ಹೌದು, ಪಾಲು. ಕೆಲವರು ಹೇಳಿದ್ರು ಮೊದಲಿನ ಹೆಂಡತಿಗೂ ಕೊನೆ ಹೆಂಡತಿಗೂ ಮಾತ್ರ ಅರ್ಧ ಕೊಟ್ಟ, ಅವರು ಅರ್ಧ ಸೇರಿಸಿ ನಡುವಿನವಳಿಗೆ ಕೊಟ್ಟು. ಅಂತೂ ನಿನಗೆ ಸಿಕ್ಕಿದ್ದು ಕಾಲಾಂಶ ಅಂತ. ನಿನ್ನ ಹಕ್ಕಿಂದ ಆದರೂ 3ನೇ 1 ಸಿಕ್ಕಬೇಕಿತ್ತು. ಹಾಂ, 3ನೇ 1ರಿಂದ ಸಣ್ಣದು 4ನೇ 1 ಅಂತ ಗೊತ್ತುಂಟಲ್ಲ? ಗೊತ್ತಿಲ್ಲದೆ ಮಗ ನನಗೆ ಲೆಕ್ಕ ಬರ್ತದ ಅಂತೇಳಿ ಕೇಳಿದವಳಲ್ಲ. ಹೌದು, ನೀ ಲೆಕ್ಕ ತಪ್ಪಿಸಿದ್ರು ತಪ್ಪುಕೊಳ್ಳಲ್ಲ ನಾನು. ಹಾಗಾದ್ರೆ ಪಾಯಸ ಕೊಡುವಲ್ಲೇ ಸಣ್ಣ ಹೊರಲು. ಇನ್ನು ಕೆಲವರು ಹೇಳಿದ್ರು ಅಲ್ಲಂತೆ, ಇದರ ಅರ್ಧ ಅಲ್ಲಿ ಹಾಕಿ ಅದರ ಅರ್ಧ ಇಲ್ಲಿ ಹಾಕಿ ಎಲ್ಲ ಹಾಕಿ ನಿನಗೆ 16ನೇ 1 ಸಿಕ್ಕಿದ್ದು ಅಂತ. ಯಾವುದೇ ಸಿಕ್ಕಲಿ ಸುಮಿತ್ರಕ್ಕೆ ಕುಡಿಯುವ ಮೊದಲು ನಾನು ಕುಡಿದಿದ್ದೇನೆ. ಅಲ್ಲ, ನಾನು ಒಮ್ಮೆ ಸರಿ ಉಂಟೋ ಇಲ್ವೋ ಅಂತ ನೋಡುವ ಅಂತಿದ್ದೆ. ಆದರೆ ನಿಮ್ಮ ಹಾಗೆ ಕತ್ತು ಎತ್ತರಿಸಲಿಕ್ಕಾಗೋದಿಲ್ಲಲ್ಲ. ನನ್ನ ಕತ್ತು ಮುಂದೆ ಅಲ್ಲಿ ಹೋಗುದು, ಮೇಲೆ ಹೋಗುದಿಲ್ಲಲ್ಲ. ಒಳ್ಳೇದದು, ಅದೊಂದು ಪುಣ್ಯ. ಅಲ್ಲಿಯೇ ಮೋಸ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ಪಾಯಸ 3 ಮಂದಿಗೂ ಸಿಕ್ಕಿದೆ, ಮೋಸ ಎಂತದ್ದು? ನಿನಗೆ ಒಂದು ಎತ್ತದ್ದು ಸಾಕು ಅಂತಾಗಿದೆ, ಸಾಕು. ಆದ್ರೆ ಹುಟ್ಟಿದ ಮಕ್ಕಳೆಲ್ಲವೂ ನಿಮ್ಮ ದೈಹಿಕ ಸಾಮರ್ಥ್ಯದಿಂದ ಅಲ್ಲ, ಭಗವಂತ ಅನುಗ್ರಹಿಸಿ ಕೊಟ್ಟ ಪಾಯಸದ ಫಲ ಅಂತಾದ್ರೆ 4 ಜನ ಸಮಾನಲ್ವ? ಅದರಲ್ಲಿ ಒಬ್ಬ ದೊಡ್ಡವ ಒಬ್ಬ ಸಣ್ಣವಾಗುವಂಥದ್ದು ಹಾಗೇನಿಲ್ಲ. 4 ಮಂದಿಗಳು ಸಮಾನರೇ. ಆವಾಗ ಭರತನಿಗೆ ಪಟ್ಟ ಏರುವ ಅಧಿಕಾರ ಇಲ್ಲ ಎಂಬಂಥದ್ದಿಲ್ಲ.
ಹಿರಿಯವ ರಾಮಚಂದ್ರ ಇದ್ದಾನೆ ಅಂತ ಹೇಳಿದಿಲ್ಲ, ಅದರಲ್ಲಿ ಹಿರಿದ್ದು ಕಿರಿದಲ್ಲ. ಆ ಪಾಯಸ ಒಂದೇ ಅಲ್ವೋ? ನಕ್ಷತ್ರಗಳ ವ್ಯತ್ಯಾಸ ಇಲ್ವೇನೆ? ಅದು ಹುಟ್ಟಿದ್ರಲ್ಲೇ ಅಲ್ವೋ? ಹೌದು. ಆ ಮೂಲ ವಸ್ತು ಪಾಯಸ ಅದು ಒಂದೇ ಒಟ್ಟಿಗೆ ಬೆಂದದ್ದಲ್ವೋ? ಆವಾಗ 4 ಜನರು ಒಂದೇ ಅಲ್ವೋ? ದಪ್ಪ ತಗಡಿಂದರಲ್ಲಿ ನಿಧಾನ ಬೇಯ್ತದೆ, ತೆಳ್ಳಗಿನ ತಗಡಿಂದ ಪಾತ್ರೆ ಆದರೆ ಬೇಗ ಬೇಯ್ತದೆ. ಹಾಗಾದ್ರೆ ತೆಳ್ಳಗಿನ ತಗಡಿಂದು ಅದು ಬೇಗ ಬೆಂದು ಹೊರಗೆ ಹಾಕಿತ್ತು. ಹಾಗಾಗಿ ನಿನ್ನದ್ದು ಕರಟುತ್ತದೆ, ಬೇಯುವುದೇ ಇಲ್ಲ ಅದು. ನಮ್ಮದೆಲ್ಲ ತೂತುಬಡಕೆ. ಹೌದೌದು. ಹೌದು. ಹಾಗಾಗಿ ಅಲ್ಲಿಯೂ ಭೇದ ಭಾವವನ್ನು ತೋರಿಸುವುದು ತಪ್ಪು. ಇಷ್ಟಾದ ಮೇಲೂ ಮತ್ತೂ ಕೆಲವು ವಿಷಯಗಳನ್ನು ನಿನಗೆ ಹೇಳ್ತೇನೆ. ಆ ಕೆಂಪು ಕಣ್ಣಿನ ಋಷಿಗಳು ಬಂದು ರಾಮನನ್ನು ಕೊಡು ಅಂತ ಒಬ್ಬ ಹಾಕಿಕೊಂಡು ಬಂದ್ರಲ್ಲ. ಹೌದು, ಕುಶಿಕನಂದನರು. ವಿಶ್ವಾಮಿತ್ರರು ಬಂಧುಗಳು ನನ್ನ ರಾಮನನ್ನು ತೆಕ್ಕೊಂಡು ಹೋಗಬೇಡಿ. ಹೌದು, ಹೇಳಿದ್ದಾರೆ. ಆಗ ಇದೇ ಈಗ ಆ ಕೋಣೆಯೊಳಗೆ ಹೋದ ಈಚೆ ಮುದುಕ ವಸಿಷ್ಠ. ಹೌದು, ಅವರು ಕಳಿಸಬಹುದು, ಕಳಿಸಬೇಕು ಅಂತ ಹೇಳಿದ್ದಾರೆ. ಕಳಿಸಬೇಕು ಅಂತ ಹೇಳಿ. ಹಾಗಾದರೆ ರಾಮನನ್ನು ಗೆಲ್ಲಬೇಡ, ನಾನು ಬೇಕಾದ್ರೆ ಬರ್ತೇನೆ. ಈ ರಾಮ ಮಾತ್ರ ನನ್ನ ಮಕ್ಕಳನ್ನು ಯಾರನ್ನು ಕಳಿಸುವುದಿಲ್ಲ, ಹೇಳುವುದಿದ್ರೆ ಹೇಳುದಪ್ಪ. ಹಾಗೆ ಎಲ್ಲಿ ತಲೆ ಹಾಳಾದ ಮುದುಕಿ ನೀನು. ಅವರು ಕೇಳಿದ್ದು ರಾಮನನ್ನು ಕೊಡು ಅಂತ, ಅದಕ್ಕೆ ರಾಮನನ್ನು ಕೊಡುವುದಿಲ್ಲ ಹೇಳಿದ್ದು. ಭರತನನ್ನು ಅಂತ ಹೇಳ್ತೀರಿ, ಭರತನನ್ನು ಅಂತ ಹೇಳಿ. ಅದಕ್ಕೆ ಸಮಾನತೆ ಇದ್ದರೆ ರಾಮನನ್ನು ಕೊಡುವುದಿಲ್ಲ ಅಂತಲ್ಲ, ನನ್ನ ಮಕ್ಕಳನ್ನು ಯಾರನ್ನ ಕಾಡಿಗೆ ಕಳಿಸುವುದಿಲ್ಲ. ಮಹಾಧಿಕ ಪ್ರಸಂಗಿ ನೀನು. ಹೋಗ್ಲಿಪ್ಪ ಅಂತೂ ಕೊನೆಗೆ ಕಾಡಿಗೆ ಕರ್ಕೊಂಡು ಹೋದ್ರು. ಹೌದು. ಯಾವುದೋ ವಿಶೇಷ ಅಸ್ತ್ರಗಳನ್ನೆಲ್ಲ ಕಲಿಸಿದಂತೆ ರಾಮನಿಗೆ. ಆಗಿದೆ, ಕೃಷಾಶ್ವದತ್ತವಾದ ಸಜೀವ ಶರಗಳಂತೆ, ಇನ್ಯಾವ್ದ್ಯಾವುದೋ ದಿವ್ಯಾಸ್ತ್ರಗಳು. ಯಾವ್ಯಾವ ಪಂಡಿತರು ಮಾತಾಡುವಾಗಲೂ ಅವರ ಮನೆ ಗೋಡೆಗೂ ಕಿವಿ ಕೊಟ್ಟವಳೆ ನಾನೇನು. ನನಗೆ ವಿಷಯ ಗೊತ್ತಾಗಿದೆ. ಯಾವುದೋ ಕೆಲವೆಲ್ಲ ಮಂತ್ರ ಅದು ಒಬ್ಬನಿಗೆ ಮಾತ್ರ ಕಲಿಸಬಹುದಂತೆ. ಬಲಾತಿಬಲ ಅಂತ ವಿದ್ಯೆಗಳದು ಇರ್ಬೋದು. ಯಾವುದೋ ರಾಮನಿಗೆ ವಿಶ್ವಾಮಿತ್ರರು ಕಲಿಸಿದ್ರಂತೆ. ಹೌದು. ರಾಮ ಲಕ್ಷ್ಮಣನಿಗೆ ಕಲಿಸಿದರಂತೆ. ಹೌದೇ? ಹಾಗಂತೆ. ಅಂತೂ ಮತ್ತೆಲ್ಲ ಬಂದ್ರಲ್ಲ, ಮದುವೆ ಎಲ್ಲ ಆಗಿ ಆಯಿತು. ಬಂದ ಮೇಲೆ ಯಾಕೆ ಲಕ್ಷ್ಮಣ ನಂತರ ಅದು ಭರತನಿಗೆ ಕಲಿಸು, ಮತ್ತೆ ಭರತ ಶತ್ರುಘ್ನಿಗೆ ಕಲಿಸು, ಅದು ಅವರಿಬ್ಬರಲ್ಲೇ ನಿಂತದ್ದೇನು, ಮುಂದಿನವರಿಗೆ ಯಾಕೆ ಕಲಿಸಲಿಲ್ಲ? ಇದೊಂದು ಯೋಚನೆ ಅಯೋಧ್ಯೆಯಲ್ಲಿ ಯಾರಿಗೂ ಬಂದಿರಲಿಲ್ಲ. ಅಯೋಧ್ಯೆಯಲ್ಲಿ ಬರಲಿಲ್ಲ, ಕೇಕೆದವರಿಗೆ ಬಂದಿದೆ. ಇಲ್ಲ, ನನ್ನ ಅಳಿಯನಿಗೆ ಸರಿಯಾಗಿ ಇಲ್ಲಿ ವಿದ್ಯಾಭ್ಯಾಸ ಸಿಕ್ಕುವುದಿಲ್ಲ. ಈಗ ನನ್ನ ಅಪ್ಪ ಕರೆದೊಯ್ದದ್ದು ಹಾಗೆ. ಯುಧಾಜಿತ್ ಇಲ್ಲಿವರೆಗೆ ಬಂದದ್ದು ಯಾಕೆ? ಇಲ್ಲಿ ರಾಮ ಲಕ್ಷ್ಮಣರಿಗೆ ಮಾತ್ರ ವಿದ್ಯಾಭ್ಯಾಸದ ವ್ಯವಸ್ಥೆ ಆಗ್ತದೆ, ಭರತ ಶತ್ರುಘ್ನರಿಗೆ ಆಗುವುದಿಲ್ಲ ಅಂತ ಕರ್ಕೊಂಡು ಹೌದು. ಇಲ್ಲಿ ಸೀತೆಯ ಮದುವೆ. ಹೌದು. ಬಿಲ್ಲು ಮುರಿದು ಮದುವೆಯಾಗಿ ತಗೊಂಡು ಹೋದ. ಹೌದು. ಬರುವಾಗ ಇನ್ನೊಂದು ಮಂಡ್ಯ ಬಿಸಿ ಬ್ರಾಹ್ಮಣ ಬಂದಂತೆಲ್ಲೋ ಅಂತೇಳಿ ಪರಶುರಾಮರು ಭಾರ್ಗವರಾಮರು ಕೈ ಮುಗಿದು ಹೇಳಬೇಕು. ಹೋಗಿದ್ದಾರಲ್ಲೋ, ಇನ್ನು ನನಗೆ ಕೈ ಮುಗಿಲಿಕ್ಕೆ ಏನು, ಎದುರು ಬಂದರೆ ನಾನು ಕೈ ಮುಗಿಲಿಕ್ಕಿಲ್ಲ ಅಂತ ಬಿಸಿ ಮನುಷ್ಯ. ಎದುರು ಬಂದ್ರೆ ನಿನ್ನ ಮಂಡೆ ಉಳಿಲಿಕ್ಕಿಲ್ಲ ಇಂಥದ್ದಾಡಿದ್ರೆ. ಅಲ್ಲಿ ಬಂದ ಕೂಡಲೇ ಕಣ್ಣು ಮುಚ್ಚಿ ರಾಮಕ್ಷೇಮ ಅಂತ ಒಂದೇ ಇವನ ಜಪ ಹೊರತು. ಹೌದು. ಉಳಿದ ಊರು ಮಕ್ಕಳೇನು ದಾರಿಯಲ್ಲಿ ಹೆಕ್ಕಲಿಕ್ಕೆ ಸಿಕ್ಕಿದ್ದ. ಹೇಳಿ ರಾಮ ಎಲ್ಲಿ ಕೇಳುವಾಗಲೇ ಮೂರ್ಛೆ ತಪ್ಪಿದ್ದಾರೆ. ಎದ್ದ ಕೂಡಲೇ ಕೇಳುವುದು ರಾಮ. ಹೌದು. ಉಳಿದ 3 ಮಕ್ಕಳು ಅವನ ಮಕ್ಕಳೇ ಅಲ್ವೋ? ನಿನಗೆ ಪರಶುರಾಮರು ಅರಸಿ ಬಂದದ್ದೇ ರಾಮಚಂದ್ರನನ್ನು. ಹೋಗ್ಲಿಪ್ಪ, ರಾಮನೇ ದೊಡ್ಡ ಕುಂಬಳಕಾಯಿ. ನೋಡು, ಶಬ್ದಗಳನ್ನು ಬೇಡದ್ದು ಹೇಳಬೇಡ. ಅಲ್ಲ, ಮೊದಲು ನಿನಗೆ ಬೇಕಾಗುವಾಗ ಶಾಸ್ತ್ರ ನೆನಪಾಗ್ತದೆ, ಇಂಥದ್ದು ಹೇಳುವಾಗ ಕುಂಬಳಕಾಯಿ. ರಾಮನಿಗೆ ಪಟ್ಟಾಭಿಷೇಕ ಸರಿ ಉಂಟು ಅಂತ ನಿರ್ಧಾರ ಮಾಡಿದ ಅಂತ ಇಟ್ಟುಕೊಳ್ಳುವ. ಈಗ ನನಗೆ ಅರಮನೆಯಲ್ಲಿ ಕೆಲವರೆಲ್ಲ ಒಳ್ಳೆ ಸ್ನೇಹಿತರೇನು. ನಿನ್ನಂಥವರೆಯೋ? ಅಲ್ಲ, ಅಂದರೆ ಒಳ್ಳೆಯವರೇ, ದೇಶದ ಬಗ್ಗೆ ಒಳ್ಳೆ ಪ್ರೀತಿ ಇರು. ಆ ಪತ್ರ ಬಟ್ವಾಡೆಯ ಕಾರಕವನ್ನು ನನ್ನ ಸ್ನೇಹಿತ ಎಲ್ಲ ಅಂದ್ರೆ ಇಲ್ಲಿಂದ ಹೋಗುವ ಬರುವ ಎಲ್ಲ ನಿನಗೆ ತಿಳಿಯುತ್ತದೆ ಅಲ್ಲ. ವರ್ತಮಾನ ಇಷ್ಟು ವರ್ಷ ಮತ್ತೆ ನಾನು ಮಾಡಿದ್ದೇನು, ಯಾರ್ಯಾರು ಸ್ವಲ್ಪ ಗಟ್ಟಿಕುಳ ಅವರನ್ನೆಲ್ಲ ಕಂಡೇನು. ಹೇಗೆ ಎಲ್ಲಿಗೆಲ್ಲ ಪತ್ರ ಬರೆಸಿದ್ದಿ ಅಂತ ಕೇಳಿದೆ. ಅದು ನಾಳೆ ಅಂತ ಅದಕ್ಕೆ ಬೆಂಕಿ ಬಿತ್ತು. ಎಲ್ಲಿಗೆಲ್ಲ ಕಾಗದ ಹೋಗಿದೆ, ಎಲ್ಲ ಕಡೆ ಹೋಗಿದೆ, 2 ಕಡೆ ಬಿತ್ತು ಅಂತ ಹೇಳಿದ್ದಾರೆ. ಪಟ್ಟಾಭಿಷೇಕಕ್ಕೆ ಆಮಂತ್ರಣ ಎಲ್ಲ ಕಡೆ ಹೋಗಿದೆ. ಎಲ್ಲ ಕಡೆ ಹೋಗಿದೆ, 2 ಕಡೆಗೆ ಹೋಗಲಿಲ್ಲ. ಅದು ಯಾವುದೇ ಅದು 2? ಒಂದು ಕೇಕಯ, ಮತ್ತೊಂದು ಮಿಥಿಲೆ. ಪಾಯಸ ಬಹಳ ದೂರ ಅಂತ ಬಿಟ್ಟಿರ್ಬೇಕು. ದೂರ ಹೌದಪ್ಪ, ದೂರ, ತುಂಬಾ ದೂರ. ಈ ಕಿವಿ ಕೇಳದವನಿಗೆ ಸುಲಭದ ದಾರಿ, ನನಗೆ ಕಿವಿ ದೂರ ಅಂದ್ರೆ ಕಿವಿ ಅಲ್ಲೇ ಇರ್ತದೆ, ಕೇಳುವುದಿಲ್ಲ ಅಂತ. ಕೇಕೆಯಕ್ಕೆ ಯಾಕೆ ಕಲಿಸಲಿಲ್ಲ? ಯಾಕೆ? ಯುಧಾಜಿತ್ತು ಏನೋ ಸ್ವಲ್ಪ ಹೆದರಿಕೆ ಉಂಟು ಯಜಮಾನರಿಗೆ. ಎಲ್ಲಾದರೂ
ಏನು ಭರತ ಇಲ್ಲದೆ ಇರುವಾಗಲೇ ನಿಮಗೆ ಮುಹೂರ್ತ ಸಿಕ್ಕಿದ್ದು ಅಂತ ಕೇಳಿದರೆ ಈಗ ಭರತ ಇಲ್ಲಲ್ಲ, ಭರತ ಇಲ್ಲದ ಕಾಲದಲ್ಲೇ ಪಟ್ಟಾಭಿಷೇಕ ಆಗಬೇಕು. ಆದ ಕಾರಣ ಕೇಕೆ ನಿಧಾನದಲ್ಲಿ ತಿಳಿಸುವ. ಆದಿತಪ್ಪ, ನೀ ದೊಡ್ಡ ತರ್ಕ ಪಂಡಿತ ಅಂತ ಒಪ್ಪುವ. ಇಲ್ಲ, ಈಗ ಮಿತಿಲೆಗೆ ಕಳಿಸ್ಲಿಲ್ಲ. ಅವರು ಪಂಡಿತರಾದ ಕಾರಣವೇ, ಅವರು ಜನಕಡಕ್ ನನ್ನಾಗಿ. ಹೌದು, ಶಾಸ್ತ್ರವೀರ ಜನಕ. ಹೌದು, ನನ್ನಾಗಿ ಬಹಳ ಸೀದಾ ವ್ಯಕ್ತಿ. ಅದೇ ತಕ್ಕಡಿ ಮಾತ್ರ ಒಂದು ಹೋದದ್ದೇ ಇರಬೇಕು, ಆಚೆ ಇದ್ದೋ ಈಚೆ ಇದ್ದೋ ಸಮಾನದ್ದ ಹಾಗೆ. ಈಗ ಅವರು ಕೂಡ ಇದ್ದದ್ದನ್ನು ಇದ್ದ ಹಾಗೆ ಹೇಳುವವರು. ಹೌದು, ರಾಜರ್ಷಿ ಎನಿಸಿಕೊಂಡವ. ಹೌದು, ಇದು ಕೇವಲ ಒಂದು ಮನೆಯ ವಿಷಯ ಅಲ್ಲ, ಇದು ಅಖಂಡವಾದಂತಹ ಜಗತ್ತಿಗೆ ಸಂಬಂಧಪಟ್ಟಂತಹ ವಿಷಯ. ಅವಸರದ ತೀರ್ಮಾನದಲ್ಲಿ ಮಾಡುವಂಥದ್ದಲ್ಲ, ಎಲ್ಲರೂ ಸೇರಿ ಆಗಬೇಕು ಅಂತ ಏನಾದರೂ ಹೇಳಿದ್ದಿದ್ರೆ ಚಟವಟ. ಯಾಕಂದ್ರೆ ಅಷ್ಟು ನಿಮ್ಮ ಯಜಮಾನರು ಕೂಡ ಕಲೀಲಿಲ್ಲ, ಅಷ್ಟು ಕಲ್ತವ ಜನಕ ಮಹಾರಾಜ. ಓಹೋ, ಹಾಗೆ ಮಿಥಿಲೆಯನ್ನು ತಪ್ಪಿಸಿ. ಮಿಥಿಲೆಗೆ ಕೂಡ ಹೇಳಿಕೆ ಇಲ್ಲ. ಆಯ್ತು, ಈಗ ಊರೆಲ್ಲ ಹೋದಂಥ ಕಾಗದ ಅಥವಾ ವರ್ತಮಾನ ನಮ್ಮಲ್ಲಿ ಆದ್ರೂ ಎಲ್ರಿಗೂ ಬಂದಿದ. ಇಲ್ಲಿ ಹೆಂಗಸರಿಗೆ ಯಾಕೆ ಅಂತ ಹೇಳಿರ್ಲಿಕ್ಕಿಲ್ಲ ಅಷ್ಟೇ. ಓ, ಇನ್ನು ನಿನ್ನಂಥ ಹೆಬಗಿಯನ್ನು ನಾನು ಕಾಣಲಿಲ್ಲ. ಒಂದು ಅಂತಪುರಕ್ಕೆ ಮುಟ್ಟಬೇಕು ಅಂತುಂಟ ರಾಜಕಾರಣ ಆಗಲ್ಲ. ಹೌದು, ಬರುವ ದಾರಿಯಲ್ಲಿ ನಾನು ಕೌಸಲ್ಯಮ್ಮನ ಮನೆ ಅಂಗಳ ದಾಟಿ ಸುಮಿತ್ರಮ್ಮನ ಮನೆ ಅಂಗಳ ದಾಟಿ ಇಲ್ಲಿಗೆ ಬಂದದ್ದು. ಪಾಪ ಕೌಸಲ್ಯಕ್ಕನಿಗೆ ಮಗನೇ ಪಟ್ಟಕ್ಕೆ ಇರುವುದು, ಅವರಿಗೆ ವಿಷಯ ತಿಳಿದಿರ್ಲಿಕ್ಕಿಲ್ಲ. ನೀನೊಂದು ಬ್ರಾಹ್ಮಣ ಸುವಾಸಿನಿಯರನ್ನೆಲ್ಲ ಕರೆದು ಪಟ್ಟೆ ಸೀರೆಗಳನ್ನು ದಾನ ಮಾಡ್ತಾ ಇದ್ದಾರೆ. ಎಲ್ಲಿ ಕೌಸಲ್ಯಮ್ಮನಲ್ಲಿ. ಅಂತ ಪಟ್ಟೆ ಸೀರೆ ನಿನ್ನ ಹತ್ರ ಇಲ್ಲ, ಅಂಥದ್ದನ್ನು ಅವಳು ದಾನ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ನಿನಗೆ ಗೊತ್ತಿಲ್ಲ. ದಾನ ಮಾಡ್ತಾ ಇದ್ದಾಳೆ. ಸುಮಿತ್ರ ಅಮ್ಮನ ಮನೆಯಲ್ಲಿ ಚಿನ್ನದ ನಾಣ್ಯನ ಟನ್ 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 ಅಂತೇಳಿ ದಾನ ಮಾಡ್ತಾ ಇದ್ದಾರೆ. ಸುಮಿತ್ರಕ್ಕನಿಗೆ ಇದಕ್ಕೆ ಸಂಬಂಧವೇ ಇಲ್ಲ. ಅದು ರಾಮನಿಗೆ ಅಂತ ಹೇಳಿದ್ರೆ ಅದು ಲಕ್ಷ್ಮಣನಿಗೆ ಪಾಲು ಸಿಕ್ಕಿದಾಗ ಅದಕ್ಕೊಂದು ಭ್ರಾಂತು. ಇರಲಿ. ಅಲ್ಲ, ಸುಮಿತ್ರೆಗೆ ಗೊತ್ತಾಗಿದೆ, ಕೌಸಲ್ಯಗೆ ಗೊತ್ತಾಗಿದೆ, ನನ್ನ ಗಂಡನ ಪ್ರೀತಿಯ ಹೆಂಡತಿ, ಈ ಪ್ರೀತಿಯ ಹೆಂಡತಿ ಹೊಂಡಕ್ಕೆ ಬೀಳ್ಲಿಕ್ಕಾದೀತು. ತಲೆಗೆಟ್ಟವಳೆ, ಇನ್ನಾದರೂ ಎಚ್ಚೆತ್ತುಕೋ, ನಿನಗೆ ಮೋಸ ಆಗ್ತದೆ, ಮೋಸ ಆಗ್ತಾ ಇದೆ. ಅಲ್ಲ, ಸುಮ್ಮನೆ ತಲೆ ಹಾಳು ಮಾಡುವುದಕ್ಕೆ ಇಂಥದ್ದು ಮಾತಾಡೋದು, ಅದಕ್ಕೆ ಕೆಟ್ಟದ್ದು ಕೇಳಬಾರದು ಅಂತ ಹೇಳುದು. ಕೇಳಿದ್ರೆ ಇಂಥದ್ದನ್ನೇ ಹೇಳುದು. ಒಮ್ಮೊಮ್ಮೆ ಹೌದು ಅಂತ ಕಂಡು ಬಿಡುವಾಗೆ, ಭ್ರಮೆ ಹುಟ್ಟು ಹಾಗೆ ಮಾತಾಡ್ತಾಳೆ. ಎಲ್ಲಿಯಾದ್ರೂ ಹೂಗುಟ್ಟಿದ್ರೆ ಸಂಸಾರವೇ ನಾಶ ಆಗ್ತದೆ. ಅದಕ್ಕೆ ಅವಳಿಗೆ ಪ್ರಯೋಗ ಮಾಡಿದ್ದು ಸರಿ ಉಂಟು, ನಾಯಿ ಅಂತ. ಅದು ಬೊಗಳುತ್ತಾ ಇರುವುದು, ಅದರಷ್ಟಕ್ಕೆ ಅದು ಹೋಗುವುದಕ್ಕೆ ಬಿಡಬೇಕು. ಅಲ್ಲದೆ ಹೋದ್ರೆ ರಾಮಚಂದ್ರನ ಯೋಗ್ಯತೆ ಎಂಥದ್ದು, ನನ್ನ ರಸ ಚಕ್ರವರ್ತಿಗಳ ಗುಣನಡತೆ ಎಂಥದ್ದು. ಕೌಸಲ್ಯಕ್ಕ ಸುಮಿತ್ರಕ್ಕನಲ್ಲಿ ಸೀತೆಯಲ್ಲಿ ಆಕ್ಷೇಪ ಮಾಡ್ತಾಳೆ ಇವಳು ಹಾಳಾಗಿ ಹೋಗ್ಲಿಕ್ಕೆ. ಯಾರ್ಯಾರೆಲ್ಲ ಸತ್ತು ಹಾಳಾಗಿ ಹೋಗುತ್ತಾರೆ, ಇವಳಿಗೆ ಸಾವು ಬರುವುದಿಲ್ಲ, ನೋವು ಬರುವುದಿಲ್ಲ. ನಮ್ಮಂಥವರಿಗೆ ನೋವು ಕೊಡುವುದಕ್ಕೆ ಇರುವುದು ಇವಳು. ಏನ್ ತಲೆ ಎಲ್ಲ ಮಲಗಿ ನಿದ್ರೆ ಆದ್ರೂ ಮಾಡುತ್ತಿದ್ದೆ, ಅದಕ್ಕೂ ಬಿಡ್ಲಿಲ್ಲ ನಿದ್ರೆ ಬರ್ಲಿಕ್ಕೆ. ಇನ್ನು ನಿದ್ರೆ ಎಂಥದ್ದು, ಸಾಕೇತಲ್ಲಿ ಯಾರಿಗೂ ನಿದ್ರೆ ಬರುವುದಕ್ಕಿಲ್ಲ, ಅಷ್ಟು ಮಾಡಿ ಹಾಕಿದ್ದಾಳೆ. ಎಂಥದ್ದಿದು, ಅವರಿಗೆಲ್ಲ ಗೊತ್ತುಂಟಂತೆ. ಅಲ್ಲ, ಅವಳಿಗೆ ನನಗೆ ಹೇಳಿ ಏನಾಗಬೇಕು ಅಂತ ಒಂದು ಯೋಚನೆ ಮಾಡಬೇಡುವ. ಈಗ ಅವಳಿಗೊಂದು ವೈಯಕ್ತಿಕವಾದ ಬದುಕು ಅಂತಲೇ ಇಲ್ಲ. ಈಗೊಂದು ವ್ಯಷ್ಟಿ ಲಾಭಕ್ಕಾಗಿ ಯಾವುದನ್ನಾದ್ರೂ ಮಾಡುವುದು ಅಂತ ಯೋಚಿಸಿದ್ರೆ ಅನ್ನವೋ ಆಶ್ರಯವೋ ನಾನು ಕೊಡುವುದು. ಅವಳಿಗೆ ಅವಳ ಸಂಸಾರ ಅಂತಲೋ, ಅವಳ ಮಕ್ಕಳು ಅಂತಲೋ, ಅವಳಿಗೆ ಬೇಕಾದವರು, ಇಷ್ಟರು, ಪ್ರಿಯರು, ಬಂಧುಗಳು ಯಾರೂ ಇಲ್ಲ. ಸರ್ವಸ್ವ ಅಂತ ಅಂಗೀಕರಿಸಿದ್ದು ನಾನೋ ಭರತನೋ. ಈಗ ಅವಳು ಏನೇ ಆಡಿದ್ದಿದ್ರು ನಮ್ಮ ಹಿತಕ್ಕಲ್ವ ಆಡಿದ್ದು, ಅದನ್ನೊಂದು ನಾವು ಯೋಚಿಸಬೇಕಲ್ವ. ಹೇಳಿದ್ದೆಲ್ಲ ಸುಳ್ಳು, ತಪ್ಪೆ. ಅದರಲ್ಲಿ ಯಾವುದು ಒಪ್ಪುವಂಥದ್ದು, ಒಪ್ಪಾದದ್ದು ಒಂದು ಅಕ್ಷರ ಇಲ್ಲ. ಆದರೆ ಹೇಳಿದ್ದು ನಮ್ಮ ಹಿತದಿಂದ ಅಂತ ಅಂಗೀಕರಿಸಿ ಸ್ವಲ್ಪ ಬೈದದ್ದು ಹೆಚ್ಚಾಯಿತೋ ಏನೋ, ಅದನ್ನೊಂದು ಮರೆತು ಬಿಡಬೇಕು. ಬಿಟ್ರೆ ಅಲ್ಲ, ಆದರೆ ಒಂದು ವಿಷಯ ಹೌದಾ ಅಂತ ಕಾಣುದು ನನಗೆ. ಅದು ಅವಳು ಹೇಳಿದ್ದೆಲ್ಲ ಸುಳ್ಳು, ಒಪ್ಪುವುದಕ್ಕೆ ಯಾವುದಿಲ್ಲ. ಒಂದು ಒಪ್ಪುವುದು ಹೌದಾ ಅಂತ. ಅದೀಗ ಪುತ್ರ ಕಾಮೇಷ್ಟೇ ಆಗುವಾಗ ನಿಜವಾಗಿ ನನ್ನ ಅಪ್ಪನಲ್ಲಿ ಹೇಳಿದ ಹಾಗೆ, ಮಕ್ಕಳಾಗದೇ ಇರುವುದರಿಂದ ಕಿರಿಯ ಸತಿಯಾಗಿ ನನಗೆ ನೀವು ಕೊಟ್ಟರೆ ಹುಟ್ಟಿದ ಇವಳಿಂದಲೇ ಮಕ್ಕಳು ಬೆಳೆದಲ್ಲಿಂದ ರಾಜ್ಯ ಸಾಮ್ರಾಜ್ಯಗಳು ಬೆಳೆಯುತ್ತದೆ, ಸಾಮ್ರಾಜ್ಞಿ ಆಗುತ್ತಾಳೆ, ಹಾಗೆ ಹೀಗೆಲ್ಲ ಹೇಳಿದ್ರು. ಈಗ ಅದು ಮಕ್ಕಳನ್ನು ಪಡೆಯುವುದೇ ಲಕ್ಷ್ಯವಾಗಿ, ಪುತ್ರ ಕಾಮವೇ ಇಷ್ಟಿಯಾಗಿದ್ದಂತಹ ಪುತ್ರ ಕಾಮೇಷ್ಟಿಯಲ್ಲಿ 3 ಮಂದಿ ರಾಣಿಯರು ಸಮಾನ ಅಂತ ಹೇಳಿದ್ದವುದು. ಅದೆಲ್ಲ ಮಂತ್ರ ಸಂಕಲ್ಪಾದಿಗಳಿಗೆ ಕೌಸಲ್ಯಕ್ಕನೇ ಮುಂದೆ ಹೋಗುವುದಕ್ಕೆ ನಾವೆಂಥದ್ದಿಲ್ಲ. ಒಂದು ಸಣ್ಣ ತಾತ್ಸಾರ ಮಾಡಿದ್ರೋ ಹೇಗೆ ಅಂತ ಅಲ್ವಾ?
ಸ್ವಲ್ಪ ದೂರ ಇಡಬೇಕು ಅಂತ ಎಲ್ಲಿಯೋ ಪುತ್ರಕಾಮೇಷ್ಟಿಯಲ್ಲಿ ಅಲ್ಲ, ಅವಳು ಹೇಳಿದಷ್ಟಲ್ಲ, ಅವಳು 1ಕ್ಕೆ 10 ಮಾಡಿ ವೈಭವೀಕರಿಸಿ ಇಲ್ಲದನ್ನೆಲ್ಲ ಸೇರಿಸ್ತಾಳೆ. ಅದರೊಂದು ಸಣ್ಣ ಅಲ್ಲ, ಅದಕ್ಕಿಂತ ಇದು ನೀವು ಯೋಚನೆ ಮಾಡಿದ್ರ? ಯಾವುದು? ಅದೀಗ ಆಮಂತ್ರಣ ಕೇಕಯಕ್ಕೆ ಹೋಗ್ಲಿಲ್ಲ ಯಾಕೆ ಅಂತ ಅಲ್ಲೇ ಇರುದು. ಈಗ ಯಾರಾದರೂ ಹೇಳಿದ್ದಾರ ನಾಳೆಗೆ ಸೂರ್ಯವಂಶವೇ ಅಂತ್ಯ ಆಗ್ತದೆ ರಾಮನಿಗೆ ಪಟ್ಟಾಗದಿದ್ರೆ ಅಂತ? ಅಲ್ಲ, ಹಿಂದೆ ಬಂದಂತಹ ಚಂಡ ಕೌಶಿಕರೋ ಪ್ರಚಂಡರೆನಿಸಿದ ಭಾರ್ಗವರಾಮರೋ ಬಂದು ಈಗ ಮಾಡದೇ ಇದ್ರೆ ತಲೆ ಕಡಿತೇನೆ ಅಂತ ಹೇಳಿದ್ದಾರೆ, ಶಾಪ ಕೊಡ್ತೇನೆ ಅಂತ ಹೇಳಿದ್ದಾರೆ. ಏನಿಲ್ಲ, ಒಂದು ನನ್ನ ಮಗ ಭರತ ಬರ್ತಿದ್ರೆ ಈಗ ನಾವು ಬೇಡ ಹೇಳ್ತೇವಾ? ರಾಮನೊತ್ತಿಗೆ ರಾಮನ ಸೇವೆಗಾಗಿ ಭರತನನ್ನು ನಿಯೋಗಿಸ್ತೇವೆ, ಕೌಸಲ್ಯಕ್ಕನೊಟ್ಟಿಗೆ ನಾನು ನಿಲ್ಲುವುದಪ್ಪ. ಎಲ್ಲರೂ ಒಂದು ಸಮಾಧಾನದಲ್ಲಿ ಒಂದು ಪಟ್ಟಾಭಿಷೇಕ ಅಂತ ನಡೆಸುವುದು ಬಿಟ್ಟು ಒಂದು ಕೇಕಯಕ್ಕೆ ಒಂದು ಪಕ್ಕನೆಯಲ್ಲಿ ಆದರೂ ಬೇಡ, ಇವಳನ್ನೊಂದು ಹೊರಗೆ ಇಡಬೇಕು ಅಂತ ಖಂಡಿತ ಅಂತ ಅವಳು ಹೇಳಿದ್ಲು ಅಂತಲ್ಲ, ನನ್ನ ಬುದ್ಧಿಯಿಂದ ಯೋಚಿಸುವುದು ನಾನು. ಅವಳು ಹೇಳಿದ್ದಕ್ಕೆಲ್ಲ ವಶ ಆಗಲಿಕ್ಕೆ ನಾನು ಕೇಕಯ್ಯನಂದನೆ ಅಲ್ವ, ನಾನು ಕೈಕೆ, ನನಗೇನು ಸ್ವಂತ ಬುದ್ಧಿ ಇಲ್ಲ ಅವಳು ಯಾರ್ಯಾರು ಹೇಳಿದ್ದನ್ನೆಲ್ಲ ಕೇಳುವುದಕ್ಕೆ. ಅದಲ್ಲ ಅಲ್ಲ, ಅದು ಆ ಮುದುಕಿ ಹೇಳಿದ ವಿಷಯ ಸತ್ಯ, ಸರಿ ಅಲ್ವಾ? ರಾಮನಿಗೇನು ಮಾಡಬೇಡಿ, ಕೈ ಮುಗಿತೇನೆ, ರಾಮನನ್ನು ಬಿಟ್ಟು ಬಿಡಿ. 4 ಮದುಮಕ್ಕಳಿದ್ದದ್ದು ಸ್ವಾಮಿ. ರಾಮ ಸೀತೆಯರಿದ್ರು, ಊರ್ಮಿಳಾ ಲಕ್ಷ್ಮಣ ಇದ್ರು, ಭರತ ಮಾಂಡವಿ ಇದ್ರು, ಶ್ರುತಕೀರ್ತಿ ಶತ್ರುಘ್ನ ಇದ್ದದ್ದು. 4 ಮಂದಿ ಮದುಮಕ್ಕಳಿದ್ದದ್ದು, ಒಟ್ಟಿಗೆ ಬರ್ತಾ ಇದ್ದದ್ದು 4 ರಥಗಳು. ಅವರು ಶಿವಧನುಸನ್ನು ಮುರಿದಿದ್ದಾನಂತಲ್ಲ, ಎಲ್ಲಿದ್ದಾನೆ ಅಂತ ಕೇಳ್ತಾ ಬಂದದ್ದು. ಹೌದು, ಶಿವಧನುಸನ್ನು ಮುರಿದದರಲ್ಲಿ ಮದುವೆ ಆಗುವಲ್ಲಿ ಕಲ್ಯಾಣದಲ್ಲಿ ಭರತನೂ ಇದ್ದ, ಶತ್ರುಘ್ನನೂ ಇದ್ದ, ಲಕ್ಷ್ಮಣನೂ ಇದ್ದ. ಒಂದು ಮಾತು ಮಕ್ಕಳು 4 ಏನು ಮಾಡಬೇಡಿ ಆಚಾರ್ಯರೇ ಅಂತ ಬಾಯಲ್ಲಿ ಬರಲೇ ಇಲ್ಲ. ಹಾಳಾಗಿ ಹೋಗಲಿ, ಮೂರ್ಛಿತನಾದ್ರು, ಎದ್ರು, ಶೈತ್ಯೋಪಚಾರ ಮಾಡುವಲ್ಲಿ ನಾವೇ ಇತ್ತು. ಎದ್ದ ಮೇಲಾದರೂ ರಾಮ ಸುಕ್ಷೇಮಿಯೇ. ಭಾರ್ಗವರಾಮರು ಎಲ್ಲಿ ಹೋದ್ರು? ರಾಮನೇ ಹೇಳಿದ, ಭಾರ್ಗವರಾಮರು ಅನುಗ್ರಹಿಸಿ ಹೊರಟು ಹೋದ್ರು, ನಾವೆಲ್ಲ ಕ್ಷೇಮಿಗಳಿದ್ದಾವೆ. ಭರತ ಎಲ್ಲಿ ಹೋದ ಮಗ ಅಂತ ಒಂದು ತಿರುಗಿಯೂ ನೋಡಲಿಲ್ಲ. ಅಂದರೆ 4ರಲ್ಲಿ 2 ಆದೀತು, ರಾಮ ಲಕ್ಷ್ಮಣ. ಭರತ ಇದ್ರೂ ಒಂದೇ, ಇಲ್ಲದೆ ಇದ್ರೂ ಒಂದೇ. ಅದು ಚದುರಂಗದ ಆಟದಲ್ಲಿ ಕೆಲವು ದಾಳಗಳದು ಇರುವುದಕ್ಕೆ ಅಂತಷ್ಟೇ, ಅದು ಕಳೆದುಕೊಳ್ಳುವುದಕ್ಕೆ ಅಂತಲೇ ಇಡುವುದು. ಕಳೆಯುವುದಕ್ಕಾಗಿಡುವ ದಾಳಗಳ ಉಪಾಧಿಯಲ್ಲಿ ಭರತನನ್ನು ವಿನಿಯೋಗಿಸಿ ರಾಮನನ್ನು ಅರಸನನ್ನಾಗಿಸುವುದಕ್ಕೊಂದು ಹುನ್ನಾರವನ್ನು ಚಕ್ರವರ್ತಿ ಮಾಡಿರಲಾರ ಯಾಕೆ? ಅಲ್ಲ, ಅವಳು ಹೇಳಿದ್ದಕ್ಕೆ ನಾನು ಬದಲಾದೆ ಅಂತ ನೀವು ತಿಳಿಬೇಡಿ, ಅದಲ್ಲವೇ ಅಲ್ಲ, ನನ್ನ ಸ್ವಂತ ಬುದ್ಧಿಯಲ್ಲಿ ಯೋಚಿಸುವುದು ನಾನು. ಅಲ್ಲ, ಸೀತೆ ನಾವು ಯೋಚಿಸಿದಷ್ಟು ಒಳ್ಳೆಯವಳಲ್ಲ. ನಾವು ಮಗಳು ಜಾನಕಿ ಮಗಳು ಜಾನಕಿ ಅಂತ ಹೇಳುದು, ನಾವು ಮಗಳು ಅಂತ ಹೇಳಿ ಆಯುಷ್ಯ ಕಳೆದದ್ದು. ಈಗ ಉಳಿದವರನ್ನು ಬಿಡುವ ಸ್ವಾಮಿ. ಗಂಡನಿಗೆ ಪಟ್ಟಾಗುತ್ತದೆ ಅಂತ ಸೀತೆಗೆ ಗೊತ್ತುಂಟೋ ಇಲ್ವೋ? ಒಂದು ಅತ್ತೆ ಆಶೀರ್ವಾದ ಮಾಡಿ ಬಾಚಿ ಬಿಗಿದಪ್ಪಿ ನೆತ್ತಿಯ ನಾಗ್ರಾಣಿಸಿ ಸೀತೆಯ ಮಡಿಲು ತುಂಬಿ ಕಳಿಸ್ತಾ ಇರಲಿಲ್ವ ನಾನು? ಹೇಳಬಾರದೆಂಬ ಹುನ್ನಾರ ಈ ಅತ್ತೆಯನ್ನು ಸ್ವಲ್ಪ ಅತ್ತತ್ತ ಮಾಡಬೇಕು ಅಂತ ಸೀತೆಗೂ ಕಂಡಿದೆ. ಅವಳು ಹೇಳಿದಾಗೆ ಸೀತೆ ಅಷ್ಟೆಲ್ಲ ಮೇಲ್ನೋಟಕ್ಕೆ ಹೊಳೆಯುವುದೆಲ್ಲ ಬಂಗಾರ ಅಲ್ಲ ಏನು. ನಾವು ನಮ್ಮ ಹಾಗೆ ಅಂತ ಎಣಿಸುವುದು ಎಲ್ಲರನ್ನು. ನಾನು ಸುಬಗೆ ಮುಗ್ದೆ, ನನ್ನ ಹಾಗೆ ಪ್ರಪಂಚ ಅಂತ ಮಾಡುದು ನಾನು. ಅಲ್ಲ, ಇವಳೊಬ್ಳು ಇದ್ದದ್ದಕ್ಕೆ ಆಯ್ತು, ಅವಳಲ್ಲದೆ ಇದ್ರೆ ನನ್ನನ್ನು ಎಲ್ಲ ಸೇರಿ ಸರ್ವನಾಶ ಮಾಡ್ತಿದ್ರು. ಪಾಪ ಆ ಮುದುಕಿಗೆ ನಾನು ಬಾಯಿಗೆ ಬಂದಾಗ ಹೇಳಿದೆ, ಎಂಥದ್ದಿಲ್ಲ ಅವಳಿಗೆ, ಯಾವ ವೈಯಕ್ತಿಕವಾಗಿ ಎಂಥ ಸಾಧಿಸುವುದಕ್ಕಿಲ್ಲ, ನನ್ನ ಹಿತಕ್ಕಾಗಿ. ಅವಳ ನಿಜವಾಗಿ ಹೊರಗೆ ಕೇಳಿದರೆ ಕಲ್ಲು ಹೊಡೆದು ಕೊಲ್ತಾ ಇದ್ರೆ, ಅವಳ ಪ್ರಾಣ ಪಣಕ್ಕಿಟ್ಟು ನನಗಾಗಿ ಯೋಚಿಸ್ತಾ ಇದ್ದಾಳೆ. ಅಲ್ಲ, ಬೇಡ ಬಿಡಿ, ಈಗ ಅದನ್ನೆಲ್ಲ ಬಿಡುವ. ಈಗ ಒಂದು ವಿಷಯ ಯೋಚನೆ ಮಾಡಿ ನೀವು, ನೋಡಿ ಅಷ್ಟು ಗದ್ದಲ ಕೇಳಿಸ್ತಾ ಉಂಟು ಹೊರಗೆ. ಕೌಸಲ್ಯಕ್ಕನ ಅಂತಃಪುರದಲ್ಲಿ ಬರುವವರೇನು ಹೋಗುವವರೇನು, ಬಂದು ಹೋಗುವವರನ್ನು ಕಳುಹಿಸುವುದಕ್ಕೆಂತ 4 ಮಂದಿ ನಿಂತಿದ್ದಾರೆ. ನೀವು ಇಲ್ಲಿಂದ ಬರಬೇಕು, ಇಲ್ಲಿಂದ ಹೋಗಬೇಕು, ಹೀಗೆ ಮಾಡಬೇಕು, ಸರತಿಯಲ್ಲಿ ಬನ್ನಿ ಅಂತ ಹೇಳುವುದಕ್ಕೆ. ಒಂದು ಮಾತು ಭೂಪತಿಗಳು ನನಗೆ ಹೇಳಬಹುದಿತ್ತಲ್ಲ, ನಾ ಬೇಡ ಅಂತ ಹೇಳ್ತಿದ್ನ. ಅರ್ಥ ಆಯ್ತು ನನಗೆ. ಪುತ್ರಕಾಮೇಷ್ಟಿಯಿಂದ ತೊಡಗಿ ರಾಮಭದ್ರನ ಪಟ್ಟಾಭಿಷೇಕದವರೆಗೂ ಕೈಕೆ ಎನ್ನುವುದು ಒಂದು ಒಳಗೆ ವ್ಯಾಪ್ತಿಯ ಒಳಗೆ ಸೇರದ, ಒಳಗೆ ಇರಬೇಕಾದ ಒಂದು ವಸ್ತು. ಅದಕ್ಕೆ ಪ್ರತ್ಯೇಕ ಮೌಲ್ಯ ಇಲ್ಲ,
ಅದರ ವಿನಿಯೋಗ ಇಲ್ಲ, ಅಲಂಕಾರಕ್ಕೆ ಅಂತ ಇರಿಸುವುದು. ಅದು ತೆಗೆದ್ರೂ ಅಲಂಕಾರ ಹಾಳಾಗುವುದಿಲ್ಲ, ಅದಿದ್ರೂ ಅಲಂಕಾರ ಹೆಚ್ಚಾಗುವುದಿಲ್ಲ, ಅದಕ್ಕೆ ಪ್ರತ್ಯೇಕ ಮೌಲ್ಯವೂ ಇಲ್ಲ, ಅಂಥದ್ದೊಂದಾಗಿಸಿದ್ದಾರೆ. ಸರಿ ಉಂಟು, ದೇವರು ದೊಡ್ಡವ. ನನಗೆ ಸಕಾಲದಲ್ಲಿ ಮಂತರೆ ಬಂದು ಎಚ್ಚರಿಸಿದ್ದಾಳೆ. ಅದರ ಒಂದು ಸಮಸ್ಯೆ ಉಂಟು ಸ್ವಾಮಿ, ಸ್ವಲ್ಪ ಹೆಚ್ಚು ಬೈದಾಗಿದೆ. ಎಲ್ಲಕ್ಕೆ ನಾಯಿ ಇಂಥ ಬೈದಾಗಿದೆ. ಇನ್ನೀಗ ಅವಳನ್ನು ಎಂಥದೇ ಆದ್ರೂ ನಮ್ಮವಳಲ್ವಾ ಮಂತರ. ಆ ಬಾಗಿಲಿನಲ್ಲಿ ಹೋಗ್ಲಿಯಾ ಈ ಬಾಗಿಲಿನಲ್ಲಿ ಹೋಗ್ಲಿಯಾ? ಹೇಳಿದ ಮಾತು ಸಕಲವು ಲೇಸಾಯಿತು, ಯುಕುತಿಯೇ ಬೇಸರ ಆಯ್ತೇನೆ ಮಂತರ. ಇಲ್ಲ, ನನಗೆ ಮರ್ಯಾದೆಯೇ ಇಲ್ಲ ಅಂತ ಬೇಯಿಸಿದ್ಯಾ? ಛೇ, ಯಾಕೆ ಬೇಸರಿಸ್ತಾ ಇದ್ದಿ ನೀನು? ನಾನು ಕಾಗೆ, ನಾನು ಗೂಗೆ, ಮತ್ತೇನದು ನಾನು ಹೇಳೋದಿಲ್ಲ. ನೀ ಬೇಸರಿಸಬೇಕಾದ್ದಿಲ್ಲ. ನಾಳೆ ಎಲ್ಲ ನಿನ್ನೆಣಿಕೆಯಂತೆ ನನ್ನೆಣಿಕೆಯಂತೆ ನಡೆದ್ರೆ ಅಯೋಧ್ಯೆ ರಾಷ್ಟ್ರಪಕ್ಷಿಯಾಗಿ ಕಾಗೆಯನ್ನು ಮಾಡ್ತೇನೆ. ಆದೀತಾ? ನನಗಿಷ್ಟೇ ಸಾಕು. ನಿನ್ನನ್ನು ಕಾಗೆ ಅಂತ ಕರೆದದಕ್ಕೆ ನಿನ್ನ ಮೌಲ್ಯ ರಾಷ್ಟ್ರದ ಮಟ್ಟಕ್ಕೆ ಏರ್ತದೆ. ಈಗ ನಾನು ನಿನಗೆ ಸಖಿಯಲ್ವೇನೆ? ಹಾಗೆ ನಾನು ತಿಳ್ಕೊಂಡಿದ್ದೆ. ನಿನ್ನ ಮಗಳಾಗೆ ಅಲ್ವೇನೆ? ನಾನು ಎಷ್ಟಾದ್ರೂ ಬಾಲೆ ಪೂಮಾಲೆ ಚಾರುಶೀಲೆ. ನನ್ನ ಭಾವನೆ ಆಗಿತ್ತು. ಮಕ್ಕಳು ಎಲ್ಲಿಯೋ ಆವೇಶದಲ್ಲಿ ತಾಯಿ ತಂದೆ ಬಗ್ಗೆ ಒಂದೆರಡು ನಿಷ್ಠೂರದ ಮಾತಾಡಿದ್ರೆ ತಂದೆ ತಾಯಿಯು ಸಿಟ್ಟು ಮಾಡುವುದಕ್ಕುಂಟೇನೆ. ಅದರದಲ್ಲ, ಮಕ್ಕಳು ಚೂರಿ ಹಾಕಬಾರ್ದು. ಛೇ, ಅಂಥದ್ದೆಲ್ಲ ಮಾಡುವಂಥ ಕೆಟ್ಟ ಮಗಳೇನೆ ನಾನು ಮಂತರ. ಅದು ನೀನು ಹೇಳಿದೆಲ್ಲ ವಿಷಯ ಹೌದು. ಹೌದಾ? ಅದು ಆ 3 ಮಂದಿ ಮುದುಕರಿದ್ದಾರಲ್ಲ, ನನ್ನ ಗಂಡನನ್ನು ಸೇರಿಸಿ ನನಗೆ ಕೆಡುಕಾಗುವ ಹಾಗೆ ಮಾಡ್ತಾ ಇದ್ದಾರೆ ಅಂತ ನನಗೀಗ ಅನ್ನಿಸುವುದಕ್ಕೆ ತೊಡಗಿದೆ. ಹೌದಾ? ಅದಕ್ಕೆ ನಾನು ನಿನ್ನದು ಬೆನ್ನಿನ ಮೇಲೊಂದು ಗೂನುಂಟಲ್ಲ, ಡುಬ್ಬ, ಅದಕ್ಕೆ ಬಂಗಾರದ ಹೊದಿಕೆ ಮಾಡಿ ಮೇಲೆ ಮುತ್ತಿನ ಕಳಶ ಇಟ್ಟು ವಜ್ರವನ್ನು ಮೇಲೆ ಇಡುತ್ತೇನೆ. ನೀನು ಸಂಚರಿಸುವಾಗ ಮುಖ ಕಾಣಬಾರ್ದು, ಅದೇ ಕಾಣಬೇಕು. ನನಗೆ ನಿನ್ನ ಉಪಚಾರ ಏನು ಬೇಡ, ನಾನು ಹೀಗೆ ಬದುಕೇನು. ಅದೀಗ ಪಟ್ಟಾಭಿಷೇಕ ಆಗ್ತಾ ಉಂಟಲ್ಲ ರಾಮಚಂದ್ರನಿಗೆ. ಹೌದು. ಅದೀಗ ಭರತನಿಗೆ ಪಟ್ಟ ಆಗಬೇಕಲ್ಲ, ಎಂತ ಮಾಡೋದು ಎಂದರೆ ಮಾತ ಕೇಳಿ ಮಂಥರೆ ಧೈರ್ಯವ ತಾಳಿ ಒಂದು ಉಪಾಯ ಹೇಳೆ. ಮಂದಗ ಜಗಮನೆ ಕೇಳೊಂದು ಯುಕ್ತಿಯುಂಟು, ಹಿಂದೆ ಮೆಚ್ಚಿ ನಿನಗೆ ಆ ನರೇಂದ್ರ ಕೊಟ್ಟ ಮಾತೆರಡ, ಇಂದು ಕೇಳು ಕೊಟ್ಟ ಮೇಲೆ ಮುಂದೆ ಬೇಳು ಕಾರ್ಯಪಾಲೆ. ಈರೇಳು ವರುಷ ರಾಮ ಅರಣ್ಯದೊಳು ಇರಬೇಕು, ಧಾರಿಣಿಯ ನಿನ್ನ ಪುತ್ರ ಭರತಗೆ ಕಟ್ಟಬೇಕು. ಹಿಂದೆ ಮೆಚ್ಚಿ ನಿನಗೆ ಆ ನರೇಂದ್ರ ಕೊಟ್ಟ ಮಾತೆರಡ ಕೇಳು, ಮಂದಗ ಜಗಮನೆ ನಿನ್ನ ಮಾತನ್ನು ನಾನು ನಂಬಲಿಯ? ಇಕ್ಕೆಲದವರಿಗೆ ಕೇಳದ ಹಾಗೆ ಗುಟ್ಟಿನಲ್ಲೊಂದು ಉಪಾಯ ಹೇಳು. ಧೈರ್ಯ ಬರುವುದಿಲ್ಲ, ಹತ್ತಿರ ಬಂದ್ರೆ ನೀನು ಹೊಡೆದು ಬಿಡ್ತೀಯ ಅಂತ. ನೀನು ಇತ್ತ ಬಾರ ಇಲ್ಲಿ, ನನ್ನ ಒತ್ತಿಗೆ ಕುಳಿತುಕೋ ನೀನು. ನೋಡು, ನಿನ್ನ ಹೆಗಲ ಮೇಲೆ ಕೈ ಇಕ್ಕಿದ್ದೇನೆ. ಈಗ ಧೈರ್ಯ ಬಂತು ನನಗೆ. ನನ್ನ ಹೊರಗೆ ಸಂಚರಿಸುವ ಪ್ರಾಣ ನೀನು. ನಿನಗೀಗ ದಾರಿ ಕಾಣದಾಗಿದೆ. ಹೌದು, ಗತಿ ನೀನೆ. ಮುಂದೇನು ಅಂತ ಹೇಳುದು ನಿನಗೆ ಅರ್ಥವಾಗುವುದಿಲ್ಲ. ಮುಂದೆ ಶೂನ್ಯ, ಕತ್ತಲೆ. ಮುಂದೇನು? ಕತ್ತಲಿನ ಮುಂದಿಗೆ ದಾರಿ ತೋರಿಸುವ ಗೂಬೆ ನೀನಾಗಬೇಕು. ಕತ್ತಲಲ್ಲಿ ಕಣ್ಣು ಕಾಣುವುದು ಗೂಬೆಗೆ ಮಾತ್ರ.
ಮುಂದೇನು ಎಂಬುದಕ್ಕೆ ಉತ್ತರ ಸಿಕ್ಕದಿದ್ದರೆ ಹಿಂದೆ ಏನಾದರೂ ಉಂಟು ಅಂತ ನೋಡಬೇಕು. ನಮಗೆ ಹಿಂದೆ ಏನು ಇಲ್ಲ. ಉಂಟೆ, ನಿನಗೆ ಗೊತ್ತಿಲ್ಲ ಅಷ್ಟೇ. ಹೌದು, ನಿನ್ನ ಮದುವೆಯಾದ ಹೊಸತರಲ್ಲಿ ದಶರಥ ಪ್ರಭುಗಳ ಹತ್ರ ಹೌದು ಇಂದ್ರನೇ ಒಂದು ಸಹಾಯ ಕೇಳಿದ್ದ. ಯಾರೋ ತಿಮಿಧ್ವಜ ಸಂಬರ ಪಟ್ ನಮಗೆ ಪ್ರಾಯದ ಕಾಲದ ಕತೆ ಅದೆಲ್ಲ ಅದಕ್ಕೆ ಮಣ್ಣಾಕು. ಈಗ ನಮ್ಮ ಭರತನಿಗೆ ನಿನಗೆ ಬೇಕಾದ್ದು ಮರ್ತೋಗ್ತದೆ, ಬೇಡ ಇದ್ದದ್ದೆಲ್ಲ ನೆನಪಿರ್ತದೆ. ನಿನಗೆ ಆ ಕತೆ ಎಲ್ಲ ಯಾಕೆ? ಈಗ ಭರತನಿಗೆ ಪಟ್ಟ ಕಟ್ಟುವುದೇ, ಅದನ್ನೇ ಹೇಳು. ಅದೇ ನೇರ ಹಾರುವುದಲ್ಲ, ಸಾಕಷ್ಟು ವ್ಯವಸ್ಥೆ ಮಾಡಿ ಹಾರಬೇಕು ಅಂತ ಹೇಳುದು. ಅದಕ್ಕೆ ಅಂದ್ರೆ ಅಂದು ತಿಮಿಧ್ವಜನೊಂದಿಗೆ ಯುದ್ಧ ಮಾಡ್ತಾ ಇದ್ದಾಗ ಹೌದು ನಿನ್ನ ಯಜಮಾನರ ಜೊತೆಯಲ್ಲಿ ನೀನು ಇದ್ದೀಯಲ್ಲ. ನಾನು ಹೋದದ್ದು ಮಾತ್ರ ಅಲ್ಲ, ಸಾರಥ್ಯವನ್ನು ಮಾಡಿದ್ದೆ. ಮತ್ತೆ ಒಮ್ಮೆ ಯುದ್ಧ ಆಗಿ ನಿಮ್ಮ ಯಜಮಾನರು ತಾಳೆ ತಿರುಗಿ ಬಸ ಒಳಿದು ಅಲ್ಲಿ ಹಿಮವತ್ ಪರ್ವತದ ಬುಡದಲ್ಲಿ ಬೀಳಿಲ್ವ? ಮೂರ್ಛಿತರಾಗಿ ಬಿದ್ದದ್ದು. ನಾನು ಅದನ್ನು ರಣರಂಗದಿಂದ ದೂರ ರಥವನ್ನು ಕೊಂಡೋಗಿ ಶೈತ್ಯೋಪಚಾರ ಮಾಡಿ ಎಬ್ಬಿಸಿ ಮತ್ತಲ್ವ ತಿಮಿಧ್ವಜ ಸತ್ತದ್ದು. ಮತ್ತೆ ತಿಮಿಧ್ವಜನನ್ನು ಕೊಂದ್ರು. ನಿಜವಾಗಿ ಕೈಕಾ ಪ್ರತಾಪ ಅಂತ ಅದಕ್ಕೆ ಹೇಳಬೇಕು. ಅಲ್ಲ, ಎಂತೆಂಥ ಪ್ರಸಂಗ ಅಲ್ಲ, ಜನರ ಬಾಯಲ್ಲಿ ಕುಣಿತದೆ. ಇದೊಂದು ಆಗ್ಲಿಲ್ಲಲ್ಲ ಅಂತ ಆಗುದಕ್ಕೆ ಅಂದ್ರೆ ಇದು ಹಾಗೆ ಅದಂತದ್ದು ಬೇಕಾದ್ದನ್ನು ಜನ ಬಯಸುವುದಿಲ್ಲ. ಆದೀತು. ಆದ್ರೆ ಮತ್ತೆ ಇರುವುದು ಅದರಲ್ಲಿ ಸಾರ. ಎಂತದ್ದು? ನಿನ್ನ ಉಪಕಾರ, ನಿನ್ನ ಸಹಾಯ ಇದನ್ನು ತಿಳಿದಂತ ನಿನ್ನ ಯಜಮಾನರು ನಿನ್ನ ಹತ್ರ ಬೇಕಾದ 2 ವರಗಳನ್ನು ಕೇಳು ಅಂತೇಳಿ ಹೇಳಿದ್ದಾರೆ. ಹೌದು, ನೀನೇ ನನ್ನ ವರ, ನನಗೆ ಯಾಕೆ ವರ ಅದು ಬೇಡ ಅಂತೇಳಿ. ನೀನು ಆ ವರದ ಕತೆ ಎಲ್ಲ ಯಾಕೆ? ಭರತನಿಗೆ ಪಟ್ಟ ನೀನು ಬೇಕಂತ ಹೇಳುವುದಿಲ್ಲ. ಅಲ್ಲಿಯೂ ಅವನ ಗಂಡಸು ಬುದ್ಧಿ ಅಂತ ಹೇಳುವುದು ಅದಕ್ಕೆ. ಹೆಂಡತಿ ನನಗೆ ಬೇಡಪ್ಪ ಅಂತ ಹೇಳಿದ್ರೆ, ಇಲ್ಲ ಅಂಗಡಿಯಲ್ಲಿ ನೋಡಿದ್ದೇನೆ ಎಷ್ಟು ಒಳ್ಳೆ ಸೀರೆ ಗೊತ್ತುಂಟು ಅಂತ ಮತ್ತೆ ಒತ್ತಾಯ ಮಾಡುದು. ಬೇಕು ಅಂತ ಹೇಳಿದ್ರೆ ನಾರದು ನೋಡುವ ಅಂತ ಹೇಳುವುದು. ಇದು ಗಂಡಸರ ಕ್ರಮವೇ. ಎಂಥದ್ದು? ನಾನು ಬೇಡ ಹೇಳಿದ್ದೇನೆ, ನಿನಗೆ ಬೇಕಾದಾಗ ಕೇಳು ತೆಕ್ಕು ಅಂತ ಹೇಳಿದ್ದಾರೆ. ಬೇಕಾದಾಗ ಕೇಳು ಎಂಬ ಅವಕಾಶವನ್ನು ಕೊಟ್ಟಿದ್ದಾರಲ್ಲ, ಅದನ್ನಿಟ್ಟುಕೊಂಡು ಈಗ ನೀನು ಕೇಳಿದ್ದೀಯ? ನಾನು ಕೇಳಲಿಲ್ಲ. ಕೇಳುವ ಹಕ್ಕು ಉಳಿಯಿಲ್ವ? ಹಕ್ಕುಂಟೆ. ಏನು ಅದ ನೀ ಏನು ಮಾಡುವುದು? ಆವಾಗ ಚಕ್ರಾಧಿಪತಿಯಾಗಿ ನಿನಗೆ ಕೊಟ್ಟದ್ದು. ಹೌದು, ಅವರು ಚಕ್ರಾಧಿಪತಿ ಆಗಿರುವಾಗಲೇ ನೀನು ಅದನ್ನು ಪಡ್ಕೊಳ್ಬೇಕು. ನಾಳೆ ರಾಮಚಂದ್ರನಿಗೆ ಪಟ್ಟ, ಇವತ್ತು ಅದರದ್ದು ಇತ್ಯರ್ಥ ಆಗಬೇಕು. ಹೋ ಒಂದು ರಾತ್ರಿ ಅವಕಾಶ ಉಂಟು ನಮಗೆ. ಹಾಗೆ ಆ 2 ವರಗಳನ್ನು ನೀನು ಕೇಳಬೇಕು. ಏನು ಅಂತ ಕೇಳುವುದೇ? ಈ ಲೆಕ್ಕಾಚಾರದಲ್ಲಿ 2 ಅನ್ನುವುದು ಬಹಳ ಸುಲಭದ್ದು. ಹೌದು, 7 14, 3 10. ಹೌದೌದೌದು ಹೌದು. ಹಾಗಾಗಿ ನಮಗೆ ಸಣ್ಣದು ಎಂಬಂತಹ 2ರಿಂದ ಹೆಚ್ಚಿನ ಫಲ ಪಡೆಯುವಂತ 2 ವರಗಳನ್ನು ಕೇಳಬೇಕು. ಹೇಗೆ? ಏನು? 7 ವರ್ಷ ರಾಮನಿಗೆ ವನವಾಸ. ರಾಮ ಇರ್ಲಿ ಅಯೋಧ್ಯೆಯಲ್ಲಿ, ರಾಮ ಭರತನಿಗೆ ಪಟ್ಟ. ಅಯೋಧ್ಯೆ ಅನಾಥ ಆಗಬೇಕು ಅಂತೇಳಿ ಹೇಳುವುದಿಲ್ಲ ನಾನು. ಭರತನಿಗೆ ಪಟ್ಟ ಅಥವಾ ಆ 7 ವರ್ಷ ಅನ್ನೋದನ್ನು ನಡುವಿನಲ್ಲೇ ಹಾಕು. ರಾಮನಿಗೆ ವನವಾಸ, 7 ವರ್ಷ ಭರತನಿಗೆ ಪಟ್ಟ. ಈ ರೀತಿಗಳು. ಅಲ್ಲ, ಭರತನಿಗೆ ಪಟ್ಟ ಕಟ್ಟು, ರಾಮ ಕಾಡಿಗೆ ಹೋಗುವುದಕ್ಕೆ? ರಾಮ ಇಲ್ಲಿ ಇರ್ಲಿ. ಮಹಾತಾಯಿ, ನಿನಗೆ ಲೋಕವೇ ಗೊತ್ತಿಲ್ಲ. ಅಲ್ಲ, ಅವ ಇದ್ರೆ ನಮಗೆ ಭರತನಿಗೆ ಪಟ್ಟ ಆದ್ರೆ ಆಯ್ತಪ್ಪ. ನಿನ್ನ ಮಗ ಕೇಕೈಕ ಹೋಗಿ ಬಹಳ ಕಾಲ ಆಯಿತು. ಹೌದು. ಇಲ್ಲಿ ರಾಮ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದಾನೆ, ಜನಾನುರಾಗವನ್ನು ಪಡೆದಿದ್ದಾನೆ. ಅವ ಕಣ್ಣೆದುರಿನಲ್ಲೇ ಇದ್ರೆ ಭರತನ ಪಟ್ಟಕ್ಕೆ ಪ್ರಜೆಗಳಿಂದ ಉಪದ್ರ ಬರುವ ಸಾಧ್ಯತೆ ಇದೆ. ಅವನನ್ನು ನಿವಾರಿಸದೆ ಪಟ್ಟ ಕೊಟ್ಟರೆ ಪ್ರಯೋಜನವೇ ಇಲ್ಲ. ಮಾತ್ರ ಅಲ್ಲ, ಭರತ ಬಂದರೆ ರಾಮನಿಲ್ಲದಾಗ ರಾಮನಿಂದ ಒಳ್ಳೆಯ ಆಡಳಿತವನ್ನು ಕೊಟ್ಟು ರಾಮನಿಲ್ಲದ ಕೊರತೆ ಪ್ರಜೆಗಳಿಗೆ ಗೊತ್ತಾಗದಾಗ ಮಾಡಬಲ್ಲಂತ ಸಹೃದಯಿ ಬುದ್ಧಿವಂತ. ನಿನ್ನನ್ನು ಗುರು ಅಂತ ಸಾಷ್ಟಾಂಗ ನಮಸ್ಕರಿಸ್ತಾ ಇದ್ದೇನೆ. ಹಾಗಾದ್ರೆ ಒಮ್ಮೆ ನಿಲ್ಲು. ನಾನೀಗ ನೇರ ಇಲ್ಲಿಂದ ರಾಜಸಭೆಗೆ ಹೋಗಿ ನನ್ನವರಲ್ಲಿ 2 ವಾರ ಪಡೆದು ಈ ಕ್ಷಣ ನೋಡು, ನೀ ನನ್ನನ್ನು ಮೆಚ್ಚಬೇಕು. ಬಾಲೆ ಅಂತ ಹೇಳ್ತಾ ಇದೆಯಲ್ಲ, ನೋಡು ಎಷ್ಟು ಬೆಳೆದಿದ್ದಾಳೆ ಕೈಕೆ ಅಂತ ಈಗ ತೋರಿಸಿ. ಪಾಯಸಕ್ಕೆ ಒಗ್ಗರಣೆ ಹಾಕೋಳು ನೀನೊಬ್ಳಿ. ಅಕ್ಕ ವರ ಕೇಳು ಅಂತ ಹೇಳುವುದು ನೀನು, ವರ ಕೇಳ್ತೇನೆ ಅಂತ ಹೇಳಿದ್ರೆ ಆಕ್ಷೇಪಿಸುವುದು ನೀನು. ವರ ಕೇಳು ಅಂದ್ರೆ ಹೋಗಿ ಕೇಳು ಅಂತೇಳಿ ಹೇಳಿದ್ದೇನೆ. ಮತ್ತೇನು ಇಲ್ಲೇ ಕೂತು ತಪಸ್ಸು ಮಾಡಿ ಮೈವೆತ್ತುವರು ತೋರಿಸುವುದಕ್ಕೆ ಚಕ್ರವರ್ತಿಗಳು ಮನುಷ್ಯರು ನಮ್ಮಾಗೆ. ತಪಸ್ಸು ಮಾಡಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ಮಹಾರಾಜರೇ ನಿನ್ನ ಕಾಲ ಬುಡಕ್ಕೆ ಬಂದು ನಿನಗೇನು ಬೇಕು ಅಂತ ಪುನಃ ಕೇಳುವ ಹಾಗೆ ನಾನು ಮಾಡಿದ್ದೇನೆ. ಅಂದ್ರೆ ನೀನು ಹೋಗಿ ಕರೆದುಕೊಂಡು ಬರ್ತೀಯ? ನಾನು ಕರ್ಕೊಂಡು ಬರುವುದಿಲ್ಲ. ಮತ್ತೆ ರಾಮ ಏನೇ ಆಗಲಿ ಪ್ರಜಾಭಿಪ್ರಾಯ ಮತ್ತೆ ಪ್ರಜೆಗಳ ಅಭಿಪ್ರಾಯಕ್ಕೆ ಅವ ಮನ್ನಣೆ ಕೊಡುವ.
ಕೌಸಲ್ಯ ಸುಮತ್ರೆಯರಿದ್ದರೂ ಕೂಡ ಯಾಕೆ ಚಿಕ್ಕಮ್ಮ ಕೈಗೆ ಬರಲಿಲ್ಲ ಅಂತ ಖಂಡಿತ ಕೇಳ್ತಾನೆ. ನಾನಲ್ಲಿಗೆ ಹೋಗುದು ಬೇಡವಾ? ನೀನು ಹೋಗಬಾರ್ದು, ಅಲ್ಲಿಂದಲೇ ಬರಬೇಕು. ಯಾರು ಬಂದರೂ ಒಂದೇ ಮಾತು, ಚಕ್ರವರ್ತಿಗಳೇ ಬರಬೇಕು. ಯಾಕಂದ್ರೆ ಇದು ಇತ್ಯರ್ಥ ಆಗಬೇಕಾದ್ದು ದಶರಥನೊಟ್ಟಿಗೆ. ಅವರೇ ಇಲ್ಲಿಗೆ ಬರಬೇಕು. ಆ ಮೊದಲೇ ಯಾರು ಬಂದರೂ ಒಂದೇ ಮಾತು, ನಿನ್ನ ಹತ್ರ ಅಲ್ಲ, ಅವ್ರ ಹತ್ರ. ಮುಗಿದೋಯ್ತು. ಆಗಲಿ, ನಾನು ಅವರಿಗೆ ಸಂತೋಷ. ಅವರು ಯಾವಾಗಲೂ ಹೇಳೋದು ನನ್ನ ಯೌವನ ನೀನು ಅಂತ. ದಿನಕ್ಕಿಂತ ಹೆಚ್ಚು ಅಲಂಕಾರ ಮಾಡಿ ಅವರು ನನ್ನನ್ನು ನೋಡಿಯೇ ವರ ಕೊಡಬೇಕು. ನಿನ್ನ ಈ ಯೌವನ, ನಿನ್ನ ಸೌಂದರ್ಯ, ಈ ಹುಚ್ಚು ಸರಿಯಾಗದೆ ನೀನು ಸರಿಯಾಗುವುದಿಲ್ಲ. ನಾನು ಇನ್ನು ಮಗನಿಗಾಗಿ ಸ್ವಲ್ಪ ಯೋಚಿಸು. ನಿನ್ನ ಚಂದಕ್ಕೆ ಬೆಂಕಿ ಬಿತ್ತು. ಅಲ್ಲ, ಚಂದಾಗಿರು. ಅದಕ್ಕೆ ಹೇಗೆ ಮಾಡಬೇಕು ಗೊತ್ತುಂಟ? ನಮ್ಮ ಅಂತಃಪುರದ ಆ ಮೂಲೆಯಲ್ಲಿ ಎಷ್ಟೋ ಕಾಲದಿಂದ ಬೀಗ ಜಡದ ಒಂದು ಕೋಣೆ ಉಂಟಲ್ಲ, ಕ್ರೋಧಗರ. ನಾನು ಅಲ್ಲಿ ಬಲೆ ಅಪ್ಪ, ಜೇಡರ ಬಲೆಯೊಳಗೆ ನಾವು ಒಳಗೆ ಹೋಗುವುದೇ ಇಲ್ಲ. ಈಗ ಅದರ ಬೀಗದ ಕೈ ಉಂಟೋ ಇಲ್ಲೋ, ಸುತ್ತಿಗೆಯಲ್ಲಿ ಬಡದು ಆ ಬೀಗ ಹೊಡಿಬೇಕು. ನಾನು ಅಲ್ಲಿಗೆಲ್ಲ ಹೋಗುದಿಲ್ಲ. ನನಗೆ ನಾನು ದಶರಥ ಮಹಾಪ್ರಭುಗಳ ಹೆಂಡತಿ ಅಲ್ಲ, ನೀನೇ ಹೋಗತಕ್ಕದ್ದು. ಹೋದ್ರೆ ಭರತನಿಗೆ ಪಟ್ಟಾಗ್ತದ? ಆಗ್ತದೆ. ಹಾಗಾದ್ರೆ ಹೋಗ್ತೇನೆ. ಅದರ ಒಳಗಿರುವಂತಹ ಬಲೆಗಳನ್ನು ತೆಗಿಬಾರದು. ನೀ ಶುದ್ಧ ಮಾಡು ಮೊದಲು. ನಾನು ಶುದ್ಧ ಮಾಡಲಿಕ್ಕೂ ಇಲ್ಲ, ಅದನ್ನು ನಿರ್ಮಲಗೊಳಿಸಲಿಕ್ಕೂ ಇಲ್ಲ. ನೀನು ಒಳ ಹೋಗುವಾಗಲೇ ಆ ಬಲೆಗಳು ನಿನ್ನ ಮುಖಕ್ಕೆ ಅಂಟಿ ಅದನ್ನು ನೀನು ಒರೆಸುವ ಈ ಕ್ರಮದಲ್ಲಿ ನಿನ್ನ ಕುಂಕುಮದ ಬೊಟ್ಟು ಕೂಡ ಓರೆ ಆಗಬೇಕು. ಹೋಗಬಾರದು ಪೂರ್ತಿ. ಅಲ್ಲಿ ಒಂದು ಮಂಚವೂ ಇಲ್ಲ ಮಲಗುವುದಕ್ಕೆ. ಮುರುಕು ಮಂಚ ಒಂದು ಉಂಟು, ಅದರಲ್ಲಿ ಮಲಗುವುದಕ್ಕಾಗುತ್ತದೆ? ಮಲಗದೇನು, ಯಾವುದಾದ್ರೂ ಕಾಲು ಮುರಿದೇನೆ ಅಂತ ಹೇಳಿದರೆ 2 ಮರದ ತುಂಡಿಡುವ ಅದರ ಅಡಿಗೆ. ಅಲ್ಲಿಗೆ ಹೋಗುವಾಗಲೂ ಈ ಪಟ್ಟೆ ಪೀತಾಂಬರ ಅಲ್ಲ, ಕರಿ ಬಟ್ಟೆ, ಶೋಕ ಮತ್ತು ದುಃಖ ಸೂಚಕವಾದಂತಹ ಬಟ್ಟೆಯನ್ನು, ಮಲಿನ ಬಟ್ಟೆಯನ್ನು ನೀನು ಉಟ್ಟುಕೊಳ್ಬೇಕು. ಅದೊಂದೊಂದು ಬದಲಾಯಿಸು, ಯಾವ ಮಾರ್ಪಾಡು ಮಾಡು. ಮಲಿನ ವಚನ ಬೇಡ, ಬಟ್ಟೆ ಒಂದು ಒಳ್ಳೆಯದೇ ಇರಲಿ. ಆಗ್ಲಿಕ್ಕೆ ಆ ಮಲಿನ ಬಟ್ಟೆ ನಿನ್ನ ಕೋಪವನ್ನು, ಅಸಮಾಧಾನವನ್ನು ಸೂಚಿಸ್ತದೆ. ಅಲ್ಲಿ ವಾತಾವರಣ, ಪರಿಸರ ಚೆನ್ನಾಗಿಲ್ಲ ಎಂಬುದನ್ನು ಕೋಣೆ ಸೂಚಿಸಬೇಕು. ನಿನ್ನ ಕಾಲುಗಳಿಗೆ ಏನೋ ಅಪಾಯ ಬಂದಿದೆ ಎಂಬುದನ್ನು ಮಂಚದ ಕಾಲುಗಳು ಅವನಿಗೆ ಎಚ್ಚರಿಸಬೇಕು. ಆ ಮುರುಕು ಮಂಚದ ಮೇಲೆ ಕತ್ತಲೆಯ ಕೋಣೆಯಲ್ಲಿ ನೀನು ಮಲ್ಕೊಂಡಿರಬೇಕು. ಚಿಲಕ ಹಾಕಿರಬಾರದು, ಬಾಗಿಲು ಮುಚ್ಚಿರಬೇಕು. ಬಾಗಿಲು ಓರೆ ಆಗಿರಬೇಕು. ಹೌದು, ಚಿಲಕ ಹಾಕುವುದಕ್ಕಿಲ್ಲ. ಚಿಲಕ ಹಾಕುದು ಆದ್ರೆ ಅರಸನಿಗೆ ಮುಕ್ತ ಪ್ರವೇಶ. ಅಂದ್ರೆ ನೀನು ಹೊರ ಬರುವುದಿಲ್ಲ, ಹೊರಗಿಂದ ಬರುವವರು ಬರುವುದಕ್ಕೆ ಅವಕಾಶ. ಅಷ್ಟು ಮಾಡಿದ್ರೆ ಆ ಸಂದರ್ಭವನ್ನು ಹಿಡ್ಕೊಂಡು 2 ವರವನ್ನು ನೀನು ಕೇಳಿದ್ರೆ ನಿನ್ನ ಕನಸು ನಿನ್ನ ನನಸಾಗ್ತದೆ. ಭರತ ಅಲ್ಲ, ನನ್ನ ಸುತ ಭರತ, ನನ್ನ ಪುತ್ರ ಭರತ ಅಂತ ಬೇಕಾದ್ರೆ ಹೇಳಿ. ಭರತನಿಗೆ ಪಟ್ಟ ಆಗ್ತದೆ. ಸುತಗೆ ಮಂಡವ ಕಟ್ಟಬೇಕೆಂಬ ಮತದೊಳಂದು ಕೈ ಏಕಲಕ್ಷದಿಂದಲೇ ಕ್ರೋಧಾಗಾರವನ್ನು ಪ್ರವೇಶ ಮಾಡಿದ್ದೇನೆ. ಈವರೆಗೆ ಕೈಕೆಯ ಸುತನೆನಿಸಿಕೊಂಡಂತಹ ಭರತ ಸಾಕೇತದ ಭೂಪತಿ ಎನಿಸಬೇಕು, ಸುತನಾದವನನ್ನು ಪತಿಯ ಮಟ್ಟಕ್ಕೆ ಏರಿಸಬೇಕು ಎಂಬ ಕಾರಣಕ್ಕಾಗಿಯೇ ಹುಟ್ಟಂತಹ ಪಟ್ಟೆ ಪೀತಾಂಬರವನ್ನು ಬಿಚ್ಚಿ ಒಗೆದಿದ್ದೇನೆ. ಮಲಿನವಸನವನ್ನು ಧರಿಸಿದ್ದೇನೆ. ಬಟ್ಟೆ ಎಂಬ ಶಬ್ದಕ್ಕೆ ಬದುಕಿನ ಮಾರ್ಗ ಅಂತಲೂ ಅರ್ಥ ಇಲ್ವಾ? ಸಾಕೇತದ ನಿರ್ಮಲವಾದ ಬಟ್ಟೆಯಲ್ಲಿ ರಾಮನ ಪಟ್ಟಾಭಿಷೇಕವೆಂಬ ಮಾಲಿನ್ಯ ಸೇರಿದೆ.
ಚಕ್ರವರ್ತಿ ದಶರಥ ಅದನ್ನು ಮಡಿ ಮಾಡಿ ಭರತನನ್ನು ಪಟ್ಟಕ್ಕೇರಿಸಿದರೆ ಸಾಕೇತದ ಬಟ್ಟೆ ನಿರ್ಮಲವಾಗುತ್ತದೆ. ಅದಲ್ಲದೆ ಹೋದರೆ ಸಾಕೇತದ ಬಟ್ಟೆ ಮಲಿನವಾಗಿಯೇ ಉಳಿಯುತ್ತದೆ ಎನ್ನುವುದನ್ನು ತೋರಿಸುವುದಕ್ಕೆ ಮಲಿನವಸನವನ್ನು ಹುಟ್ಟಿದ್ದೇನೆ. ಹೇಳಿದಲ್ಲ ಮಂತರೆ, ತಿಲಕವನ್ನು ತೆಗೆಯಕೂಡದು, ಓರೆಯಾಗಿಸಬೇಕು ಅಂತ. ಸಾಕೇತ ಸಾಮ್ರಾಜ್ಯ ಲಕ್ಷ್ಮಿಯ ತಿಲಕವೇ ಓರೆಯಾದ ಹಾಗೆ ತಿಲಕವನ್ನು ಕೈಯಿಂದಲೇ ಒರೆಸಿದ್ದೇನೆ. ಮನಸ್ಸು ಮಾಡಿದರೆ ಕೈಕೆ ತಿಲಕವನ್ನು ಇರಿಸಿಕೊಳ್ತಾಳೆ, ಅದಲ್ಲ ಅಂತಾದರೆ ತಿಲಕವನ್ನು ತಾನೇ ಒರೆಸುತ್ತಾಳೆ. ತಿಲಕಕ್ಕೆ ಮಾಂಗಲ್ಯ ಅಂತ ಹೆಸರಾದರೆ ಸಾಕೇತದ ಮಾಂಗಲ್ಯ ಅಡಗಿರುವುದು ಕೈಕೆಯ ಮುಷ್ಟಿಯಲ್ಲಿ ಎಂಬುದನ್ನು ಅರ್ಥವಾಗಬೇಕು ಚಕ್ರವರ್ತಿಗಳಿಗೆ ಎಂಬ ಕಾರಣದಿಂದಲೇ ಸಾಂಕೇತಿಕವಾಗಿ ಒರೆಸಿದ್ದೇನೆ. ಸರಿ, ಆಭರಣಗಳನ್ನು ತೆಗೆದು ಅಂಗದಗಳ ನಲ್ಲಲ್ಲಿ ಅಂಗಳದಲ್ಲಿ ಚೆಲ್ಲಿದ್ದೇನೆ. ಆಯ್ದುಕೊಂಡು ಬರಬೇಕು ಚಕ್ರವರ್ತಿ. ಯಾವ ಅಂಗದಗಳ ಅಂಗವನ್ನು ಅಲಂಕರಿಸಬೇಕೋ ಅದಲ್ಲಲ್ಲಿಯೇ ಇರಬೇಕು ಎಂಬ ಜ್ಞಾನ ಉಂಟು ಅಂತಾದರೆ ಭರತನೆಂಬ ಅಂಗದವನ್ನು ನೆತ್ತಿಗೂ ರಾಮನೆಂಬ ಅಂಗದವನ್ನು ಪಾದಕ್ಕೂ ಇರಿಸಬೇಕು ಎಂಬ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದಕ್ಕಾಗಿ ಅಂಗದವನ್ನು ಚೆಲ್ಲಿದ್ದೇನೆ. ಆಯ್ದುಕೊಳ್ಳಬೇಕು ಚಕ್ರವರ್ತಿ. ಬರಲಿ. ಕೈಕೆ ಈವರೆಗೆ ಕೇವಲ ಯೌವನವಾಗಿ ಕಾಣಿಸಿಕೊಂಡವಳು. ಕೈಕೆ ಈವರೆಗೆ ಕೇವಲ ಪ್ರೀತಿಯನ್ನು ತೋರಿಸ್ತಾ ಶೃಂಗಾರ ಚೇಷ್ಟೆಯನ್ನು ಮಾಡುತ್ತಾ ಚಕ್ರವರ್ತಿಯ ಮನದನ್ನೆಯಾಗಿ ಕಾಣಿಸಿಕೊಂಡವಳು. ಇನ್ನು ಹಾಗಲ್ಲ. ಕೈಕೆ ಏನು, ಕೈಕೆ ಎಷ್ಟು ಅಂತ ಪ್ರಪಂಚ ತಿಳಿಯುವ ಹಾಗೆ ಬೆಳೆದು ನಿಲ್ಲುತ್ತೇನೆ. ನನ್ನ ಅಪ್ಪ ನನ್ನ ಅಮ್ಮನ ದಾಂಪತ್ಯದಿಂದ ಹುಟ್ಟಿದ ನನಗೆ ಆದರ್ಶವಾಗಿ ಕಾಣುವುದು ನನ್ನ ತಾಯಿ. ನನ್ನ ಅಪ್ಪನಿಗೆ ಪ್ರಾಣಿಗಳ ಭಾಷೆ ಅರ್ಥವಿಸಿಕೊಳ್ಳುವ ಸಾಮರ್ಥ್ಯ ಇತ್ತಂತೆ. ನನ್ನ ಅಪ್ಪನೊಂದಿಗೆ ಪಲ್ಲಂಗದಲ್ಲಿ ಕುಳಿತಿರುವ ಕಾಲದಲ್ಲಿ ಆ ಪಲ್ಲಂಗದ ಕೆಳಗಿದ್ದಂತಹ ಇರುವೆಗಳು ಸಲ್ಲಾಪವನ್ನು ಸಿಗುತ್ತಾ ಇದ್ದ ಕಾಲದಲ್ಲಿ ಅದನ್ನು ಕೇಳಿ ನನ್ನ ಅಪ್ಪ ನಗೆಯಾಡಿದ್ರಂತೆ. ಆಗ ನನ್ನಮ್ಮ ನನ್ನ ಅಪ್ಪನಲ್ಲಿ ನಕ್ಕದ್ಯಾಕೆ ಅಂತ ಕೇಳಲಿಲ್ಲವಂತೆ. ಯಾರನ್ನು ನೆನಪಿಸಿಕೊಂಡ್ರು ನಗೆಯಾಡುತ್ತಾ ಇದ್ದೀರಿ ಅಂತ ಕೇಳಿದ್ರಂತೆ. ಸಮರ್ಥಿಸಿಕೊಳ್ಳಬೇಕಾದ ಅನಿವಾರ್ಯತೆ ಬಂದ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳ ಭಾಷೆಯನ್ನು ನಾನು ಅರ್ಥ ಮಾಡಿಕೊಳ್ಳುತ್ತೇನೆಂಬ ಸತ್ಯವನ್ನು ಆಡುವುದಕ್ಕೆ ಅಪ್ಪಯ್ಯನಿಗೆ ಸಾಧ್ಯವಾಗಿರಲಿಲ್ಲಂತೆ. ಅದನ್ನು ಒದಗಿಸಿ ಆ ವಿದ್ಯೆಯ ಜ್ಞಾನವನ್ನಿತ್ತಂತಹ ಋಷಿಗಳೇ ಆಡಿದ ಮಾತಂತೆ. ನಿನಗೆ ಪ್ರಾಣಿ ಪಕ್ಷಿಗಳ ಭಾಷೆ ಅರ್ಥ ಆಗುತ್ತದೆ ಎಂಬ ಸತ್ಯ ತಿಳಿದರೆ ನೀ ಸಾಹಿತಿ ಎಂಬ ಹಾಗೆ, ಅದು ಮೃತ್ಯುಹೇತಕವಾಗುತ್ತದೆ ಅಂತ ಪರಿಪರಿಯಾಗಿ ಅಮ್ಮನಲ್ಲಿ ಕಾಡಿದ್ರಂತೆ, ಬೇಡಿದರಂತೆ. ಸರಿ, ಯಾವುದಕ್ಕೂ ಒಪ್ಪದೇ ಇದ್ದ ಅಮ್ಮ ಕೊನೆಯಲ್ಲಿ ಅಪ್ಪಯ್ಯ ಆಡಿದ್ರಂತೆ. ನಾನಕ್ಕ ಕಾರಣ ಏನು ಎಂಬ ಸತ್ಯವನ್ನು ಆಡಿದರೆ ನನಗೆ ಸಾವು ಸಂಭವಿಸ್ತದೆ, ಆದ್ರಿಂದ ಸೈರಿಸು ಅಂತ. ಆಗ ಪ್ರಪಂಚದಲ್ಲಿದ್ದ ಉಳಿದ ಯಾವ ಹೆಂಡತಿಯಾದರೂ ಏನಾಡ್ತಾ ಇದ್ಲು? ಮೃತ್ಯುಹೇತಕವಾದ ಸತ್ಯವನ್ನು ನೀವೇ ಇರಿಸಿಕೊಳ್ಳಿ, ನನಗೆ ಮಾಂಗಲ್ಯವನ್ನು ಉಳಿಸಿ ಅಂತ ಕೇಳುತ್ತಿದ್ಲು. ಕೈಕೆಯ ಅಮ್ಮ, ನನ್ನ ಅಮ್ಮ ಏನಾಡಿದ್ದು ಗೊತ್ತಾ? ನೀವು ಸತ್ತರೂ ಆದೀತು, ಸತ್ಯವನ್ನು ಹೇಳಿ ಪ್ರಾಣವನ್ನು ಬಿಡಿ ಅಂತ ಆಡಿದ್ಲು. ಆ ಕ್ಷಣದಲ್ಲಿ ಅವರ ವಿವಾಹ ದಾಂಪತ್ಯವೇ ಛೇದಿಸಲ್ಪಟ್ಟಿತು. ವಿಚ್ಛೇದನವಾಗಿ ಅಮ್ಮ ಹೊರಟು ನಿಂತಳು. ಆ ತಾಯಿಗೆ ಮಗಳಾಗಿ ಹುಟ್ಟಿದವಳು ಕೈಕೆ. ಮಾಂಗಲ್ಯವನ್ನು ಕೊಂಡಿ ಕಳಚುವಂತೆ ಇರಿಸಿದ್ದೇನೆ, ತಿಲಕವನ್ನು ಅರೆ ಒರೆಸಿದ್ದೇನೆ. ಹೋದರೆ ಹೋಗಲಿ, ತಿಲಕವೇ ಬಿದ್ದು ಹೋಗಲಿ, ಮಾಂಗಲ್ಯ ಕಡಿದು ಹೋಗಲಿ, ನಾ ಬಯಸಿದ ಭರತನ ಪಟ್ಟಾಭಿಷೇಕ ನಡೀಬೇಕು, ನಡೆಸುತ್ತೇನೆ, ಮಾಡಿಯೇ ತೀರ್ತೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.